ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಕಂಬದ ರಂಗಯ್ಯ, ಜಿ ಕನ್ನಡ ಸರಿಗಮಪ ಸೀಸನ್ 17ರ ಸ್ಪರ್ಧಿ. ಬಹಳ ಸಂತೋಷ ಆಗ್ತದೆ. ತುಂಬ ದಿನಗಳ ನಂತರ ಲೈವ್ ಬಂದಿದ್ದೀನಿ. ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು, ನಿಮ್ಮನ್ನೆಲ್ಲ ನೋಡಬೇಕು ಅಂತ. ಖಂಡಿತವಾಗಿ ಏನಪ್ಪ ಸಂತೋಷ ಅಂತಂದರೆ, ನಾವು ಇಷ್ಟು ದಿವಸ ಪ್ರತಿ ಎಪಿಸೋಡಲ್ಲೂ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ನಿಮ್ಮನ್ನು ರಂಜಿಸ್ತಾ ಇದ್ವಿ. ಇವಾಗ ಖಂಡಿತ ನಿಜವಾಗ್ಲೂ ಎಲ್ಲರೂ ಫೈನಲಿಗೆ ಬಂದಿದ್ದೀವಿ. ಒಂದು 5 ಜನ ಫಿನಾಲಿಗೆ ಬಂದಿದ್ದೀವಿ. ಭಾಳ ಎಕ್ಸೈಟ್ ಆಗಿದೆ. ಆಮೇಲೆ ಎಲ್ಲರೂ ಒಳ್ಳೊಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ತುಂಬ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಹಂಗಾಗಿ ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು, ತುಂಬ ದಿನ ಆಯಿತು. ನಿಮ್ಮ ಜೊತೆ ಹಾಡಬೇಕು, ನಿಮ್ಮ ಜೊತೆ ನಮ್ಮ ಅಭಿಪ್ರಾಯನೆಲ್ಲ ಹಂಚ್ಕೋಬೇಕು ಅನ್ನೋದು ನಮಗೆ ತುಂಬ ಆಸೆ. ಖಂಡಿತವಾಗಿ ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರೋದು. ಮೊದಲಿಗೆ ನಾನು ಸರಿಗಮಪ ವೇದಿಕೆಯಲ್ಲಿ ಬಂದಾಗ ಮೆಗಾ ಆಡಿಷನಲ್ಲಿ ಒಂದು ಹಾಡಾಡಿದೆ. ಆ ಹಾಡು ನನ್ನ ಲೈಫನ್ನು ಬದಲಾಯಿಸ್ಬಿಡ್ತು. ಆ ರಾಮನ ಅವತಾರ ಹಾಡು. ಆ ಹಾಡಿಂದನೇ ಒಂದೆರಡು ಸಾಲ ಹಾಡಿ ಆ ಹಾಡಿನ ಪ್ರಾರಂಭ ಮಾಡಿದೆ ಒಂದು ಲೈವ್ನ. ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ, ಜಾರತನ ಸದೆ ಬಡಿವ ಸಂಭ್ರಮದ ನೆಪೋ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ನಿರುಪಮ ಸಂಯಮ ಜೀವನ ಸಾರ ಅರಿಪುದು ಭೂಮಿಯ ಭಾರ, ರಾಮನ ಅವತಾರ. ಮೆಗಾ ಆಡಿಷನ್ನಲ್ಲಿ ಹಾಡಾಡಿದೆ. ನಿಜವಾಗಿ ಎಲ್ಲ ಜಡ್ಜಸ್ಸು ತುಂಬ ಖುಷಿಪಟ್ಟು ಅವತ್ತು ನನಗೆ ಗ್ರೀನ್ ಬಜರ್ ಕೊಟ್ಟು ಆ ಮೆಡ್ಲ್ ಹಾಕಿದ್ರು. ಆ ಆನಂದ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಖುಷಿ ಆಗೋಯ್ತು. ಏಕೆಂದರೆ ನಾವು ಕಷ್ಟಪಟ್ಟು ತುಂಬ ಮೆಸೇಜ್ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸುರೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಹಾಡ್ತೀನಿ. ನಿಮ್ಮ ಸಾಂಗ್ ಎಲ್ಲ ಹಾಡಿ ಜಾಸ್ತಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಹಾಡಾಡ್ತೀನಿ. ಆಮೇಲೆ ಇನ್ನು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಿಮಗೆ ಗೊತ್ತು ನಾವು ಎಷ್ಟು ಕಷ್ಟಪಟ್ಟು ಈ ಒಂದು ವೇದಿಕೆಗೆ ಬಂದಿದ್ದೀವಿ. ಏನೋ ಈ ವೇದಿಕೆಯಿಂದ ನನ್ನ ಜೀವನ ಬದಲಾಗಲಿ ಅನ್ನೋದು ನನ್ನ ಆಸೆ. ನಿಮಗೂ ಆಸೆ ಇದೆ. ಯಾಕಂದರೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರೆ ಹೊರಗಡೆ ಪಬ್ಲಿಕ್ಸ್ ಅಂದರೆ ನನಗೆ ನಿಜವಾಗ್ಲೂ ಅದನ್ನೆಲ್ಲ ನಾವು ಎಷ್ಟು ಚಿರಋಣಿಯಾಗಿದ್ದೀವೋ ನಿಮಗೆಲ್ಲ. ನಾವು ಅಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರ ನನ್ನ ಮೇಲೆ. ಇದೇ ರೀತಿ ನೀವು, ಯಾಕಂದರೆ ಈಗಾಗಲೇ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲ ಫಿನಾಲೆ ಕಂಟೆಸ್ಟೆಂಟ್ಗೆ ವೋಟಿಂಗ್ ಸ್ಟಾರ್ಟ್ ಆಗಿದೆ. ನಿಮ್ಮ ವೋಟು ನನಗೆ ಬಹಳ ಮುಖ್ಯ ಆಗಿದೆ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ನನಗೆ ಗೆಲ್ಲೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಒಂದು ವೇದಿಕೆಯಲ್ಲಿ KAMV ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಯಾಕಂದರೆ ನಿಮ್ಮ ವೋಟು ನಿಮ್ಗೆ ಬಹಳ ಮುಖ್ಯ ಆಗಿರುತ್ತೆ. ಹಾಗೆ 20ನೇ ತಾರೀಕು, ಇದೇ ಭಾನುವಾರ 20ನೇ ತಾರೀಕು ಲೈವ್ ನೇರ ಪ್ರಸಾರ ಬರ್ತಾ ಇದೆ. ಫಿನಾಲೆ ನೇರ ಪ್ರಸಾರ. ನೀವೆಲ್ಲರೂ ನಿಮ್ಮ ಮನೆಯಲ್ಲೇ ನೋಡ್ತೀರಾ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ, ನಮ್ಮನ್ನೆಲ್ಲ ಹಾರೈಸಿ ಅಂತ ಕೇಳ್ತಾ ಇದ್ದೀನಿ. ಸರಿ, ಆಮೇಲೆ ಸಾಂಗ್ ಆದಮೇಲೆ ಇನ್ನೊಂದು ಅದ್ಭುತವಾದ ಸಾಂಗ್ ಆದಮೇಲೆ ನನ್ನ ಜರ್ನಿ ಹಂಗೆ ಒಂದೊಂದೇ ಸ್ಟೆಪ್ ಬರ್ತಾ ಬಂತು. ಜನ್ಮದ ಜೋಡಿ ಸಾಂಗ್ ಒಂದು ಆಡಿದ್ದೆ. ಅದು ಇವನ್ಯಾರ ಮಗನು ಹಿಂಗವನಲ್ಲ, ಇವಳ್ಯಾರ ಮಗಳು ಹಿಂಗವಳಲ್ಲ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಕಣ್ಣಿಂಗ್ಲೇ ಸೆಳೆಕೊಂಡ್ಲೆ ಇವನ್ಯಾರ ಮಗನು ಹಿಂಗವನಲ್ಲ. ಎಂಥ ಬ್ಯೂಟಿಫುಲ್ ಸಾಂಗು. ಈ ಹಾಡಿದ ಮೇಲೆ ನಮ್ಮ ರಾಜೇಶ್ ಸರ್ ನನಗೆ ಹೊಗಳಿದ್ರು. ನನಗೆ ನಿಜವಾದ ಅವೆಲ್ಲ ಮರೆಯೋಕ್ಕಾಗೋದಿಲ್ಲ. ಅಂಥ ಅದ್ಭುತವಾದ ಕ್ಷಣಗಳು ಈ ಒಂದು ಸರಿಗಮಪ ವೇದಿಕೆ. ಎಲ್ಲೋ, ಯಾಕಂದರೆ ಎಂತೆಂಥ ಕಲಾವಿದರು ಎಲ್ಲೆಲ್ಲೋ ಇರ್ತೀವಿ. ಇಂಥ ವೇದಿಕೆನ ನಮಗೆ ನೀಡಿ ನಮಗೂ ಒಂದು ಜೀವನದಲ್ಲಿ ಒಂದು ಹೊಸ ಬೆಳಕು ತುಂಬ್ತಾ ಇದ್ದಾರಲ್ಲ ಈ ಜಿ ಕನ್ನಡ. ಅದಕ್ಕೆ ಎಷ್ಟು ಕೋಟಿ ಪ್ರಣಾಮ ಸಲ್ಲಿಸಿದ್ರು ಸಾಲದು. ನಿಮ್ಮ ಪ್ರೀತಿ, ಅಭಿಮಾನ, ಆಶೀರ್ವಾದ ಸದಾ ಯಾವಾಗಲೂ ನಮ್ಮ ಇದೇ ರೀತಿಯಾಗಿರಲಿ.
ಅಲ್ಲ, ಈ ಸೀಸನ್ ಮುಗಿದ್ರು ಅಷ್ಟೇ, ಮುಗಿದ ಮೇಲೂ ಅಷ್ಟೇ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಒಳ್ಳೊಳ್ಳೆ ಕಾಂಪಿಟೇಷನ್. ಈಗ 5 ಜನ ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ವಿ. ಎಲ್ಲರೂ ಟಫ್ ಕಾಂಪಿಟೇಟರ್, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ. ಇವ್ರು ಹೆಚ್ಚು ಅವ್ರು ಕಡಿಮೆ, ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತ ಏನಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಕಾಂಪಿಟೇಷನ್ನು ಫಿನಾಲೆ ನಾನು ಗೆಲ್ಬೇಕು, ಅದು ಇದ್ದೇ ಇರುತ್ತೆ ಎಲ್ಲರಲ್ಲೂ. ಈ ಒಂದು ವೇದಿಕೆ ಅಂತ ಒಳ್ಳೊಳ್ಳೆ ಗ್ರಾಮೀಣ ಪ್ರತಿಭೆಗಳಿಗೂ ಅಷ್ಟೇ, ಇಲ್ಲಿನ ಪ್ರತಿಭೆಗಳಿಗೂ ಅಷ್ಟೇ ಬಹಳ ವಿಶೇಷವಾಗಿ ಒಂದು ಅದ್ಭುತವಾದ ವೇದಿಕೆನ ನಮ್ಗೆಲ್ಲರೂ ಕಲ್ಪಿಸ್ಕೊಡ್ತದೆ. ಆ ವೇದಿಕೆ ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಒಳ್ಳೆ ಥರವಾಗಿ ನಾವು ಅಳವಡಿಸ್ಕೊಂಡ್ರೆ ಎಂಥವನು ಮೇಲ್ ಬರ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಂದರೆ ನನಗೆ ಏನೇನೂ ಗೊತ್ತಿಲ್ಲದೇನೆ ಕಷ್ಟಪಟ್ಟು ಪ್ರತಿಯೊಂದು ಹಾಡನ್ನು ಅಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ 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 ಹಾಡಿ ಎಲ್ಲರಿಂದ ಅದನ್ನ ನೆನಪಡಿದ್ದೀನಿ. ಆಮೇಲೆ ಇದಾದ್ಮೇಲೆ ಹಂಸ ದರ್ಬಾರ್ ಅಂತ ಒಂದು ಎಪಿಸೋಡ್, ಅದರಲ್ಲಿ ಒಂದು ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಹೆಣ್ಣು ನೀನು, ಮುತ್ತಂತ ಗೊಂಬೆ ನೀನು, ನಾನಿನಗೆ ಜೋಡಿ ಎಲ್ಲವೇನು. ಇವು ಹಾಡಾಡಿದಾಗ ಹಂಸಲೇಖ ಸರ್ ಅಂತೂ ಏನು ನೀನು ಎಲ್ಲೋ ಇದ್ದೆ, ಹೆಂಗೋ ಆಡ್ತೀಯ, ಆ್ಯಕ್ಟ್ರು ಸಿಂಗರು ಎಲ್ಲ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತೇಳಿ ಬಹಳನೇ ಅಪ್ರಿಷಿಯೇಟ್ ಮಾಡಿದ್ರು ನಮಗೆ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಜರ್ನಿ ಬಂದು ಕಾಸ್ಟ್ಯೂಮ್ ರೌಂಡು. ನಮಗೆ ಜಗ್ಗೇಶ್ ಹಾಕ್ಬಿಟ್ಟಿದ್ರು, ಚಡ್ಡಿ ಎಲ್ಲ ಹಾಕ್ಬಿಟ್ಟು ಲಾರಿ ಬೇರೆ ಕೆಳಗಡೆ ಬಂದ್ಬಿಟ್ಟಿದ್ದು. ಅದು ದೊಡ್ಡ ಕಾಮಿಡಿ ಅವತ್ತು. ಐತರಿಲ್ಲ ಕಡಿಪ ಕಡಿಜುಮ್ಮ ಅಂತಿಂತ ಗಂಡು ನಾನೆಲ್ಲ ಆವಣಂತೂ ಎಕ್ಸಲೆಂಟಾಗಿ ಬಂದ್ಬಿಟ್ಟಿದ್ದು. ಐತರಿಲ್ಲ ಕಡಿಪ ಕಡಿಜುಮ್ಮ ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ, ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ, ಈ ಮಣ್ಣೊಂದ್ರೆ ಚಿನ್ನ, ಇಲ್ಲಿ ಹುಟ್ಟಿದೋನ್ನೂರನ್ನ, ನಡೆ ಚಂದ ನುಡಿ ಚಂದ ಜನ ಚಂದ 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 ಗೆಳೆಯ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ, ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಇದು ಈ ಹಾಡಿದ್ಮೇಲೆ ಅನುಶ್ರೀ ಮೇಡಮ್ ಬಂದು, ಕಂಬದ ರಂಗಯ್ಯರೇ ನಾನು ನಿಮಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದು ನನಗೆ ಎಷ್ಟು ಖುಷಿ ಅಂದರೆ, ಯಾಕಂದರೆ ಅವರು ಒಂದು ಲೆಜೆಂಡು, ನಿರುಪಜ್ಜಿ ಅವರು, ಅಂಥವ್ರು ಬಂದ್ಬಿಟ್ಟು ನಮಗೆ ಫ್ಯಾನ್ ಅಂತ ಹೇಳಿದಾಗ ನಮ್ಗೆ ಎಷ್ಟೋ ಸಂತೋಷ. ಪರವಾಗಿಲ್ಲಪ್ಪ, ನನಗೊಂದು ವೇದಿಕೆಗೆ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂತ. ಆಮೇಲೆ ನಾವು ಹೊರಗಡೆ ಹೋದಾಗಲೂ ಅಷ್ಟೇ ಪಬ್ಲಿಕ್ಸು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ವಾಣಿ ಅವ್ರು ಕೇಳ್ತಾ ಇದ್ದಾರೆ, ಫೈನಲ್ಗೆ ಯಾವ ಥರ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ಮೇಡಮ್, ಫೈನಲಲ್ಲಿ ಏನಾದರೂ ಮಾಡಿ ಗೆಲ್ಲೇಬೇಕು ಅಂತ ಒಂದು ಆತ್ಮವಿಶ್ವಾಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಬ್ಬರು ಅಷ್ಟೇ ಟಫ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಷ್ಟೇ. ನೋಡಿ, ನಮಗೆ ಊಟದ ಕಡೆ ಗಮನ ಇಲ್ಲ, ತಿಂಡಿ ಕಡೆ ಗಮನ ಇಲ್ಲ, ಕಾಫಿ ಕಡೆ ಗಮನ ಇಲ್ಲ. ಇನ್ನೊಂದು ಮತ್ತೊಂದೇನ ಏನಂದರೆ, ಯಾಕಂದರೆ ಇಷ್ಟು ದಿವಸ ಹಾಡ್ಕೊಂಡು ಬಂದಿರೋದಕ್ಕೂ ಈ ಫಿನಾಲಿಯಲ್ಲಿ ಹಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇದೇ ನಮ್ಮ ಕೊನೆಯ ಒಂದು ಅವಕಾಶ. ಆದಷ್ಟು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಾಡಬೇಕು ಅನ್ನೋದು. ಸ್ನೇಹ ಅವ್ರು ಕೇಳ್ತಾ ಇದ್ದಾರೆ, ಏನು ಸರ್ ಗುಡ್ ಲಕ್, ಕಾಫಿ ಆಯ್ತಾ ಅಂತ ಕೇಳ್ತಾರೆ. ಅಯ್ಯೋ, ನಮಗೆ ಕಾಫಿ ಟೀ ತಿಂಡಿ ಎಲ್ಲ ಏನು ಬೇಡ ಸದ್ಯಕ್ಕೆ. ಯಾಕಂದರೆ ಇಷ್ಟು ದಿವಸ ಹಾಡಿ ಈ ಫಿನಾಲಿಯಲ್ಲಿ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡ್ಬೇಕು ನಾವು. ಯಾಕಂದರೆ ನೀವು ನಮ್ಮನ್ನೆಲ್ಲ ಮೆಚ್ಚಿ ಫಿನಾಲೆ ಕಳಿಸಿದ್ದೀರ. ನಿಮ್ಮ ಆಸೆನ ನಾವು ಹುಸಿಗೊಳಿಸಬಾರ್ದು. ನೀವು ಅಂದ್ಕೊಂಡಿರೋ ಥರ ನಾವು ಹಾಡೇ ಹಾಡ್ತೀನಿ ಅಥವಾ ಒಳ್ಳೆ ಪ್ರಿಪೇರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇನ್ನೊಂದು ಏನಪ್ಪ ಅಂದರೆ, ಗಂಜು ವಾಯ್ಸಲ್ಲಿ ಒಂದು ಸಾಂಗ್ ಹಾಡಿದೆ, ಅದು ಅಂಬಿ ಅಣ್ಣನ ಒಂದು ಸಾಂಗು. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ಮೀನ ಹೆಜ್ಜೆ ಕಂಡೋರುಂಟು, ಬಾನ ಗೆಲ್ಲೆ ಬಲ್ಲೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ, ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್, ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್. ವಿಜಯ್ ಪ್ರಕಾಶ್ ಸರ್, ಏನಪ್ಪ ನೀನು, ಏನು ಅದು ರೇಂಜ್ ವೈಸ್ ನೀವೆಲ್ಲ ಆಡ್ತಿದ್ರೆ ನನಗೆಲ್ಲ ಗಂಟಲು ನೋವು ಗೊತ್ತಾಯ್ತು, ಇಲ್ಲಿ ಹಂಗೆ ಆಡ್ತೀಯ, ಹಂಗೆ ಹಿಂಗೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀಯ?
ನಾನೇನ್ ಮಾಡಿದೆ, ಈ ಹಾರ್ಮೋನಿಯಮಲ್ಲಿ ಕೆಳಗಿನ ಮನೆ ಮದ್ದಿನ ಮನೆ ಮೇಲ್ ಮನೆ ಅಂತ ನಾವ್ ಇಟ್ಕೊಂಡಿದ್ದೆ. ನಾನು ಕೆಳಗಿನ ಮನೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಅಲ್ಲಿತ್ತೇ ಹಿಡ್ಕೊಂಡ್ಬಿಟ್ರೆ ಅವತ್ತಿಂದ ಕೆಳಗಿನ ಮನೆ ಕಂಬದ್ರಂಗ ಅಂತ ಹೇಳ್ಕೊಂಡ್ಬಿಟ್ಟೆ. ಮ್ಯಾಗಳ ಮನೆಗೆ ಯಾವಾಗ ಹೋಗಿದ್ದೆ, 3ನೇ ಮಾಡಿಗೆ ಯಾವಾಗ ಹೋಗಿದ್ದೆ, ಕೆಳಗಿನ ಮನೆಗೆ ಯಾವಾಗ ಪ್ರಾಕ್ಟೀಸ್ ಮಾಡ್ತಿದ್ದೆ, ಹಿಂಗೆ ಕಾಮಿಡಿ ಮಾಡ್ತಾ ಇದ್ರೆ ಅದು ಒಂದು ಬೆಸ್ಟ್ ಮೂಮೆಂಟ್ ನಮ್ಗೆ. ಆಮೇಲೆ ಇನ್ನೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ, ಎಲ್ಲ ಜಡ್ಜಸ್ಗಳು ನಮ್ಮನ್ನು ಎಷ್ಟು ತಿದ್ದುತ್ತಾ ಇದ್ರು ಅಂದ್ರೆ ನಿಜವಾಗ್ಲೂ ನಾವು ಸಾರ್ಥಕ ಆಯ್ತು. ಈ ಒಂದು ವೇದಿಕೆಗೆ ಬಂದಿದ್ದಕ್ಕೆ ಸಾರ್ಥ ಆಯ್ತು. 1ನೇ ಸಾಂಗ್ ಹಾಡಿ ಪ್ಲೀಸ್ ಅಂತ ಕೇಳ್ತಾ ಇದ್ರೆ ಇಂಚು ಲೀಲಾ ಖಂಡಿತ ಹಾಡ್ತೀನಿ. ಒಂದನೇ ಸಾಂಗ್ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಅದು ಬಹಳ ಫೇವರೇಟ್ ಸಾಂಗ್, ತುಂಬಾ ಜನಕ್ಕೆ ಬಹಳ ಫೇವರೇಟ್ ಸಾಂಗ್. ಆಮೇಲೆ ಮುಖ್ಯವಾಗಿ ಏನು ಹೇಳ್ತಾ ಇದೆ, ಆ ಜಡ್ಜಸ್ಗಳು ನಮ್ಮನ್ನು ಎಷ್ಟು ತಿದ್ದಿ ಎಷ್ಟು ಪ್ರೀತಿಯಿಂದ, ಯಾಕಂದ್ರೆ ಅವ್ರ್ಯಾರೋ ನಾವ್ಯಾರೋ ಎಲ್ಲಿಂದಲೋ ಬಂದ್ವಿ, ಒಂದು ವೇದಿಕೆಯಲ್ಲಿ ಸಿಕ್ಕಿದ್ವಿ, ಒಂದು ವೇದಿಕೆಯಲ್ಲಿ ಒಂದು ಆಟಾಡಿದಾಗ ಅದ್ರ ಸರಿ ತಪ್ಪು ಆಗುವುಗಳನ್ನ ಎಷ್ಟು ಪ್ರೀತಿಯಿಂದ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ನಾವು ನಿಜವಾಗ್ಲೂ ಸುಳ್ಳಲ್ಲ, ಜಡ್ಜಸ್ಗೆಲ್ಲ ನಾವು ಎಷ್ಟು ವಂದನೆ ಸಲ್ಲಿಸೋದು ಸಾಲದು, ಬಹಳ ಅದ್ಭುತವಾಗಿ. ಆಮೇಲೆ ಒಂದನೇ ಸಾಂಗ್ ಬಹಳ ನನಗೂ ತುಂಬ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣಿಗೆ, ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ. ನೀಲಾಂಬರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರುವ ಸೌಂದರ್ಯವು ನೀ, ರಂಗೇರಿರುವ ಹೂದೋಟದಲ್ಲಿ ಕಾರಂಜಿಯಲ್ಲಿ ತಾನ ಮೋಹಾಂಗನೇ ನೀನು, ರಾಗಾಂಕಿತ ನಾನು, ಓ ಶೋಭನೆ ಓ ಕಮ್ಮನೆ ಅಭಿವಂದನೆ. ಬ್ಯೂಟಿಫುಲ್ ಸಾಂಗ್, ಬಹಳ ಇಷ್ಟ ಆಯ್ತು. ಈ ಸಾಂಗ್ ಆಡ್ದಲ್ಲೂ ಅಷ್ಟೇ ವಿಜಯ್ ಪ್ರಕಾಶ್ ಸರ್ ಒಂದು ಮಾತು ಹೇಳಿದ್ರು, ಏನಯ್ಯ ನೀನು ಯಾವ ಸಾಂಗ್ ಕೊಟ್ಟರು ನೀನು ಹಾಡ್ತೀನಿ, ಎಷ್ಟು ಚೆನ್ನಾಗಿ ಹಾಡ್ತೀನಿ ನೀನು ಯಾವ ಲೆವೆಲಲ್ಲಿ ಇದ್ದೆ, ಎಲ್ಲಿಗೆ ಬಂದೆ ಅಂತ ಹೇಳಿ ಬಹಳ ಅದ್ಭುತವಾದ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಜೂರಿ ಮೆಂಬರ್ಸ್ ಅಷ್ಟೇ ಪ್ರತಿಯೊಂದು ಸಾಂಗ್ ಹಾಡ್ತಾರೆ. ಆಶಿಂಗ್ ಪರ್ಫಾರ್ಮೆನ್ಸ್ ವಾಯ್ಸ್ ಇಸ್ ವೆರಿ ಬ್ಯೂಟಿಫುಲ್ ಅಂತ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮವ ನೀವು ಆಲ್ ದ ಬೆಸ್ಟ್. ಓಹೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹನುಮಂತು ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ಸೂಪರ್ ರಂಗಣ ಅಂತ ಕೇಳ್ತಾ ಇದ್ದಾರೆ. ಉಮೇಶ್ ದಾಮ್ದುರ್ಗದಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲ ಪ್ರೀತಿ, ಎಷ್ಟು ಪ್ರೀತಿ ತೋರಿಸ್ತಿದ್ದೀರಪ್ಪ, ನಿಮ್ಮ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ನಿಮ್ಮ ಅಭಿಮಾನ ಸದಾ ಹಿಂಗೆ ಇರಲಿ ಕಲಾವಿದರ ಮೇಲೆ. ಯಾಕಂದರೆ ನಾನು ಮೂಲತಃ ಆರ್ಕೆಸ್ಟ್ರಾದಿಂದ ಬಂದು ಫಸ್ಟ್ ಅದು ಕತೆ ಮಾಡ್ಕೊಂಡು ಬರ್ತಾ ಇದ್ದೆ, ಆಮೇಲೆ ಆರ್ಕೆಸ್ಟ್ರಾದಲ್ಲಿ ಬಂದು ಈಗ ಸದ್ಯೀಗ ಆರ್ಕೆಸ್ಟ್ರಾ ಪ್ರತಿನಿಧಿಯಾಗಿ ಒಂದು ವೇದಿಕೆಯಲ್ಲಿ ಫಿನಾಲೆಯಲ್ಲಿ ನಿಂತಿದ್ದೀನಿ. ಯಾಕಂದರೆ ಆರ್ಕೆಸ್ಟ್ರಾ ಕಲಾವಿದರು ಅಂದರೆ ಅವ್ರದ್ದೇ ಒಂದು ಜೀವನ, ನಮ್ಮ ಕಷ್ಟ ನೋವು ನಲಿವು ಏನೇ ಇರಲಿ ಆ ಸ್ಟೇಜ್ ಮೇಲೆ ಹೋದ್ಮೇಲೆ ನಮ್ಗೆ ಅಲ್ಲಿ ರಂಜಿಸೋದೇ ನಮ್ಮ ಮುಖ್ಯ ಉದ್ದೇಶ. ಅಶ್ವಿನಿ ಅವ್ರು ಕೇಳ್ತಾ ಇದ್ದಾರೆ, ಆರ್ಕೆಸ್ಟ್ರಾದಲ್ಲಿ ಫಸ್ಟ್ ಯಾವ ಸಾಂಗ್ ಹೇಳಿದ್ರಿ ಅಂತ. ಆರ್ಕೆಸ್ಟ್ರಾದಲ್ಲಿ ಫಸ್ಟ್ ಸಾಂಗ್ ಹಾಡಿದ್ದು ನಾನು ಅನಂತ್ನಾಗ್ ಅವ್ರದ್ದು ಚಂದನದ ಗೊಂಬೆ. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಈ ಹಾಡೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಆರ್ಕೆಸ್ಟ್ರಾದಲ್ಲಿ. ಆಮೇಲೆ ಆ ಜೋಶು, ಆ ಜನಗಳ ಕೂಗಾಟ ಚಾಟ, ನಾವು ಆಡ್ತಾ ಇದ್ರೆ ಬಂದು ನೋಟು ಪಿನ್ನಲ್ಲಿ ದುಡ್ಡು ಹಾಕೋದು, ಅದೇನೋ ಒಂಥರ ಮಜಾ, ಅದು ಆನಂದನೇ ಬೇರೆ, ಅದೆಲ್ರಿಗೂ ಸಿಗೋದಿಲ್ಲ. ಆ ಅದೃಷ್ಟ ನಮಗೆ ಬಂದಿದೆ. ಲತಾ ಅವ್ರು ಕೇಳ್ತಿದ್ದಾರೆ, ನೀವು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತೀರಾ, ಅದ್ರ ಜೊತೆಗೆ ಮಿಮಿಕ್ರಿ ಕೂಡ ಮಾಡ್ತೀರಾ ಅಲ್ವಾ, ಒಂದೆರಡು ಮಿಮಿಕ್ರಿ ಅಂದ್ರೆ ಮಾಡಿ ತೋರಿಸ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ ಅದರಲ್ಲಿ ಏನಿಲ್ಲ, ಅಂದ್ರೆ ನಾನೇನು ಆ ಥರ ಪ್ರೊಫೆಷನಲ್ ಆಗಿ ಏನು ಮಾಡ್ತಿರ್ಲಿಲ್ಲ, ಅಂದ್ರೆ ನನಗೆ ಇಷ್ಟ ಕೆಲವೊಂದು ವಾಯ್ಸ್. ಈಗ ಅಣ್ಣವ್ರ ವಾಯ್ಸ್ ಬಂದ್ರೆ ಏನ್ ಮಾತಾಡೋದು, ಬಹಳ ಆನಂದ ಆಗ್ತಾ ಇದೆ, ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನ ನನಗೆ ಕಟ್ಟಾಕ್ಬಿಟ್ಟಿದೆ ಅಲ್ವಾ, ಬಹಳ ಸಂತೋಷ ಅಣ್ಣವ್ರು ಮಾತಾಡ್ತಾರೆ. ಆಮೇಲೆ ಅಂಬರೀಷ್ ಅಣ್ಣ, ಏನ್ ಗೋಡೆ
ಏನೇ ಆದ್ರೂ ನಿಮ್ಮ ಪ್ರೀತಿ ಅಭಿಮಾನ ಈ ಕಲಾವಿದರ ಮೇಲೆ ಇರಬೇಕು. ಓಕೆ ಬರಲ್ಲ ಟಾಟಾ. ಇದು ಅಂಬರೀಷ್ ಅವ್ರದ್ದು. ಬಾಲಣ್ಣವ್ರದ್ದು ಬಹಳ ಅದ್ಭುತವಾಗಿರ್ತ. ಆ ಬಾದ್ಯನೋ ಬಾರೋ ಚೆನ್ನಾಗಿದ್ದೇನೋ ಬಗ್ಗೆಯ ಒಳ್ಳೊಳ್ಳೆ ಆಡಾಡ್ತೀಯಪ್ಪ, ಆಡೋ ಆಡೋ ಬಾಲಣ್ಣವ್ರು ಮಾತಾಡ್ತಾರೆ. ನಮ್ ದೊಡ್ಡಣ್ಣವ್ರದ್ದು ತುಂಬಾ ಇಷ್ಟ. ಜಿಗ್ ಚಾಕ್ ಜಿಗಿ ಜಿಗಿ ಚಾಕ್ ಜಿಗ್ ಚಾಕ್ ಜಿಗಿ ಜಿಗಿ ಚಾಕ್ ಬುದ್ಧಲಿ ಬಂಗಾರಿ ಬಾರು ನಮ್ ಕೊಡನ ಬುದ್ದು ಬಂಗಾರ. ದೊಡ್ಡ ಮಾತಾಡೋದು. ಹಿಂಗೆ ಸ್ವಲ್ಪ ಜನದೆಲ್ಲ ಮಾತಾಡ್ತಾ ಇರ್ತೀನಿ ಖುಷಿಗೆ. ಆಮೇಲೆ ನಾವು ಸ್ಟುಡಿಯೋಗೆ ಬಂದಾಗಲೂ ಅಷ್ಟೇ ಎಲ್ಲ ಕಂಟೆಸ್ಟ್ ನಾನು ಅಂದರೆ ನಮ್ಮ ಸ್ಪರ್ಧಿಗಳೆಲ್ಲ ನಾನು ಖುಷಿಯಾಗಿರ್ತೀನಿ, ಜಾಲಿಯಾಗಿರ್ತೀನಿ. ಯಾಕಂದ್ರೆ ಅದೇ ನಮ್ಗೆ ಈ ಮೂಮೆಂಟ್ ಇಲ್ಲಿ ಹೋದ್ಮೇಲೆ ಅವ್ರು ಯಾರ್ಯಾರು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಇರೋವರೆಗೂ ನಾವು ಸಂತೋಷ ಒಂದು ಕುಟುಂಬದ ಥರ ಇರ್ತೀವಲ್ಲ, ಅದು ಬಹಳ ಸಂತೋಷ ಆಗ್ತದೆ. ಆಮೇಲೆ ಇನ್ನೊಂದು ಹಾಡು ನಾವು ಅದೇ ನಳಿನಿ ಅವರು ಕೇಳ್ತಾ ಇದ್ದಾರೆ, ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬೆಸ್ಟ್ ಮೂಮೆಂಟು ತುಂಬಾನೇ ಇದೆ. ಅದರಲ್ಲಿ ತುಂಬಾ ಬೆಸ್ಟ್ ಮೂಮೆಂಟ್ ಅಂದ್ರೆ ಓಲ್ಡ್ ಕಂಟೆಸ್ಟೆಂಟ್ ಜೊತೆ ನಾವು ಜೊತೆಗೆ ಹಾಡ್ದಾಡು ಶ್ರೀಹರ್ಷ ಅವ್ರ ಜೊತೆ ಆಡಿದೆ. ಇದು 7 ಜನ್ಮದ ನೋವು ಅಂತ. ಅಪ್ಪ ಸಾಂಗು ಇಡೀ ನಮ್ಮ ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಜನ್ಯ ಸರ್, ರಾಜೇಶ್ ಕೃಷ್ಣ ಸರ್, ಮಹಾಗುರುಗಳು ಎದ್ದು ನಿಂತು ವಿಸಿಲ್ ಹೊಡಿತಾವ್ರೆ. ನನಗೆ ಅಯ್ಯೋ ನಾನು ಹುಟ್ಟಿದಕ್ಕೂ ಸಾರ್ಥಕ ಆಗೋಯ್ತು ಅನ್ನಿಸ್ಬಿಡ್ತು. ಅದು ಆಗಿಂದಾಗಿ ಬನೆ ನಿನ್ನಡೌ ಎಂಥ ಮೋಡಿ ನಿಮ್ಮ ಜೋಡಿ. ಇದು 7 ಜನುಮದಲೌ ಆಗಿಂದಾಗಿ ಬನೆ ನಿನ್ನಡೌ. ಆಹಾ, ಈ ಹಾಡಂತೂ ಎಷ್ಟು ವೈರಲ್ ಆಗಿದೆ ಅಂದ್ರೆ ಇಡೀ ಸರಿಗಮಪ ಸೀಸನ್ 17 ಆ ಸೀಸನ್ ಅಲ್ಲೇನೆ ದಿ ಬೆಸ್ಟ್ ಸಾಂಗ್ ಅಂತ ಅಷ್ಟು ವೈರಲ್ ಆಗ್ಬಿಟ್ಟು ಈ ಸಾಂಗು ಎಲ್ಲ ಕಡೆಯಿಂದನೂ ನಮಗೆ ಬಂದಿತ್ತು. ಓ ನಿಮ್ಮ ಮಿಮಿಕ್ರಿ ಸೂಪರ್ ಸರ್ ಅಂದರೆ ಥ್ಯಾಂಕ್ ಯು ವೆರಿ ಮಚ್. ಶಿವಣ್ಣ ಅವರು ಸಹ ವಾಟ್ ಎ ಫೇವ್ರೆಟ್ ಸಾಂಗ್, ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಜನ ನನಗೆ ನೋಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ಪಾಪ. ಓ ಅದ್ಭುತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಜನ ಖಂಡಿತ ಥ್ಯಾಂಕ್ ಯು. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಬೆಸ್ಟ್ ಮೂಮೆಂಟ್ ಅವತ್ತು ಅದು ಆಡಿದ್ಮೇಲೆ ಅನುಶ್ರೀ ಮೇಡಮ್ ಬಂದ್ಬಿಟ್ಟು ಎಲ್ರಿಗೂ ಹಗ್ ಮಾಡ್ಬಿಟ್ರು. ಏನು ಕಂಬರಂಗಯ್ಯ ನಾನು ನಿಮ್ಮ ಫ್ಯಾನ್ ಕಡೆಯ, ನಿಮ್ಮ ಫ್ಯಾನ್. ವಿಜಯ್ ಪ್ರಕಾಶ್ ಅಂತೂ ಏನಪ್ಪ ನೀನು ಎಂತ ಅದ್ಭುತವಾಗಿ ಆಡ್ತಾ ಇದೆಯಾ, ನೀನು ಸಕ್ಕತ್ತಾಗಿ ಆಡ್ತಾ ಇದೆಯಾ ಅಂದರು. ಆಮೇಲೆ ಮಹಾಗುರುಗಳೇ ಹರ್ಷ ರಂಗ, ಈ ವೇದಿಕೆ ಹರ್ಷ ರಂಗ ಆಗೋಯ್ತು ಅಂತ ಹೇಳ್ಬಿಟ್ಟು ಸೆಲೆಕ ಸರ್ ಹೇಳಿದ್ರು. ಆ ಮೂಮೆಂಟ್ ನನ್ನ ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇವಾಗ 20ನೇ ತಾರೀಕು ಫಿನಾಲೆ ಬರ್ತಾ ಇದೆ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಯಾಕಂದರೆ ಬಹಳ ನಿಮ್ಮ ವೋಟಿಂಗು ನಮಗೆ ಬಹಳ ಮುಖ್ಯ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ. ನನ್ನ ವೋಟಿಂಗ್ ಫಾರ್ಮೆಟ್ KAMB ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಮಾಮೂಲಿ ಮೆಸೇಜು. ಯಾಕಂದರೆ ಕೆಲವೊಂದು ವಿಶೇಷವಾದ ಈಗ ಆಫರಲ್ಲಿ ಹಾಕ್ಸ್ಕೊಂಡಿರೋ ಪ್ಯಾಕಲ್ಲಿ ಹೋಗೋದಿಲ್ಲ ಆ ಮೆಸೇಜು. ಕರೆನ್ಸಿ ಇದ್ರೆ ಹೋಗುತ್ತೆ, ಕೆಲವೊಂದೊಂದಲ್ಲಿ ಹೋಗುತ್ತೆ. ಒಬ್ಬರು 99ವರೆಗೂ ವೋಟ್ ಮಾಡ್ಬೋದು. ವೋಟ್ ನಮಗೆ ಬಹಳ ಮೂಲ್ಯವಾಗಿರುತ್ತೆ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇಲ್ಲಿ. ಇನ್ನು ಏನಪ್ಪ ಹೇಳಬೇಕು ಅಂದರೆ ಈ ಸರಿಗಮಪ್ಪ ವೇದಿಕೆ ನನಗೆ ಒಂದು ಹೊಸ ಜೀವನ ಕಟ್ಟಿಕೊಟ್ಬಿಟ್ಟಿದೆ. ಹೊಸ ಜೀವನ. ನಾನು ಇಲ್ಲಿಂದ ಏನು ಮಾಡ್ತೀನಿ, ಇನ್ನು ಮುಂದೆ ಏನು ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ. ಇಷ್ಟು ದಿನ ನಮ್ಗೆ ಆ ಒಂದು ಜವಾಬ್ದಾರಿ ಕಮ್ಮಿ ಇತ್ತೇನೋ ಅನಿಸ್ತಾ ಇದೆ. ಇವಾಗ ನಮ್ಮ ಜಡ್ಜಸ್ ಕೊಟ್ಟಿರೋ ಕಾಮೆಂಟ್ಸು, ನಮ್ಮ ವೇದಿಕೆಯಲ್ಲಿ ಹಾಡಿರೋ ರೀತಿ, ಆಮೇಲೆ ನಮ್ಮ ಮ್ಯೂಸಿಷಿಯನ್ಸು
ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲ ಸಪೋರ್ಟ್ ಮಾಡೋದ್ರಿಂದ ಇವತ್ತು ಚೆನ್ನಾಗಿ. ಆಮೇಲೆ ಇನ್ನೊಂದು ಏನು ಸಾಂಗ್ ಅಂದರೆ ಪ್ರಿಯ ನಾವು ಒಂದು ಸಾಂಗ್ ಆಡಿದ್ವಿ ಡ್ಯೂಯೆಟ್, ರಾಜ್ಕುಮಾರ್ ಗೆಟಪ್ ಹಾಕ್ಬಿಟ್ಟಿದ್ರು ನನಗೆ. ಅದಂತೂ ಎಕ್ಸಲೆಂಟ್ ಇದು. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಈ ಹಾಡು ಆಡ್ತೀನಿ ಅನುಶ್ರೀ ಮೇಡಮ್ ರೋಸ್ ತಂದು ಹಿಂಗೆ ಕೂತ್ಕೊಂಡು ಕೊಟ್ಟಿದ್ರು. ನನಗಂತೂ ರೋಮಾಂಚನ ಆಗೋಗ್ಬಿಟ್ಟಿತ್ತು, ಅಷ್ಟು ಅದ್ಭುತವಾಗಿತ್ತು ಅದು. ಆಮೇಲೆ ಇದು ಬೆಸ್ಟ್ ಎಂಟರ್ಟೈನ್ ಸಾಂಗ್ ಅಂದರೆ ಊರ್ಮಿಳಾ ಊರ್ಮಿಳಾ, ಅದಂತೂ ಎಕ್ಸಲೆಂಟ್ ಆಗೋದು. ಊರ್ಮಿಳಾ ಊರ್ಮಿಳಾ ಊರ ತುಂಬ ನಿನ್ನ ಪರಿಮಳ, ತಳಲಾರೆ ನಾನು ತಳಲಾರೆ ನೋಡಿಕೊಂಡೆ ಈಗ ಬಾಳಲಾರೆ, ತಲೆ ತುಂಬ ನಿನ್ನ ಪರಿಮಳ ಪರಿಮಳ, ಊರ್ಮಿಳಾ ಊರ್ಮಿಳಾ ಊರ ತುಂಬ ನಿನ್ನ ಪರಿಮಳ. ಅದು ಸಾಂಗ್ ಎಕ್ಸಲೆಂಟ್ ಸಾಂಗ್. ಅದು ಡ್ಯಾನ್ಸರ್ಸ್ ಜೊತೆ ಮಾಡಿದ್ದು ಬಹಳ ಅದ್ಭುತವಾಗಿತ್ತು ಸಾಂಗು. ಈಗ 5 ಜನ ಬಂದಿದ್ದೀವಿ ಫಿನಾಲೆಗೆ. ಇನ್ನು 20ನೇ ತಾರೀಕು ಲೈವ್ ನೇರ ಪ್ರಸಾರ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾ ಎಲ್ಲ ಕಲಾವಿದರ ಮೇಲೆ, ನಾನು ಒಬ್ಬನ ಮೇಲೆ ಅಂತಾನಲ್ಲ, ಎಲ್ಲ ಕಲಾವಿದರ ಮೇಲೆ ವೋಟ್ ಮಾಡಿ. ದಯವಿಟ್ಟು ನಿಮ್ಮ ವೋಟ್ ನಮಗೆ ಬಹಳ ಮುಖ್ಯ. KAMB ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ನಿಮ್ಮ SMS ಮೇಲೆ ನಮ್ಮ ಗೆಲುವು ನಿರ್ಧಾರ ಆಗಿರುತ್ತೆ. ನಮ್ದು ಹಾಡಿಂದು 50 ಭಾಗ ಆದರೆ ನಿಮ್ಮ ಓಟಿಂದು ಒಂದು 50 ಭಾಗ ಇರುತ್ತೆ. ಆ ಎರಡೂ ಸೇರಿದ್ರೆ ನಮ್ಮ ಗೆಲುವಿಗೆ ಒಂದು ಆಶ್ರಯ ಆಗುತ್ತೆ ಅಂತ ಹೇಳ್ತೀನಿ. ಸ್ವಾತಿ ಅವ್ರು ಕೇಳ್ತಾ ಇದ್ದಾರೆ, ನೀವು ಅಕಸ್ಮಾತ್ ವಿನ್ ಆದರೆ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು ಅಂತ. ವಿನ್ ಆದರೆ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಇರೋದೇ ನಾನು ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಮ್ಯೂಸಿಕ್ ಡೈರೆಕ್ಟ್ ಆ್ಯಂಡ್ ಪ್ಲೇಬ್ಯಾಕ್ ಸಿಂಗರ್ ನನ್ನ ದೊಡ್ಡ ಕನಸದು. ಅದು ಮಾಡ್ತೀನಿ. ನಾನಂತೂ ಮನಸ್ಸಲ್ಲಿದೆ ಅದು. ಇದು ಮುಗಿದ ತಕ್ಷಣ ನೆಕ್ಸ್ಟು ಯಾವುದೋ ಒಂದು ಕಾಮಿಡಿ ಆ್ಯಕ್ಟಿಂಗ್ ಏನಾದರೂ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಯಾಕಂದರೆ ಕಾಮಿಡಿ ಅಂದರೆ ನನಗೆ ಪ್ರಾಣ, ನನಗೆ ಅಷ್ಟಿಷ್ಟ ಕಾಮಿಡಿ ಅಂದರೆ. ಒಂದು ಆ್ಯಕ್ಟಿಂಗ್ ಯಾವುದಾದ್ರು ಸೀರಿಯಲಲ್ಲೇ ಆಗಲಿ ಸಿನಿಮಾದಲ್ಲೇ ಆಗಲಿ ಸಿಕ್ಕಿದ್ರೆ ನಾನು ಜಮಾಯಿಸೋದೆ. ಆಮೇಲೆ ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಬಂದಾಗ ಅದರಲ್ಲೂ ಗಮನ ಐತೆ. ಆಮೇಲೆ ನಾನು ಒಳ್ಳೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಸಿನಿಮಾಗೆ ಅನ್ನೋದು ಒಂದು ಉದ್ದೇಶ. ಈ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಈ ಫಿನಾಲೆ ಒಂದು ಮುಗಿದ ತಕ್ಷಣವೇ ನಾನು ಆ ಕೆಲಸ ಎಲ್ಲ ಕೈಗೆತ್ಕೋತೀನಿ. ತುಂಬಾ ಜನ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಅಂತೂ ಅದ್ಭುತವಾಗಿ ಫ್ಯಾನ್ಸು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವೇ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾಕಂದರೆ ಅವ್ರವ್ರ ಫ್ಯಾನು ಅವ್ರವ್ರಿಗೆ ಹೇಳ್ತಾ ಇರ್ತಾರೆ ನೀವೇ ಗೆಲ್ಲಬೇಕು ಅಂತ, ಇನ್ನೊಬ್ರಿಗೆ ಹೇಳ್ತಾರೆ ನೀವೇ ಗೆಲ್ಲಬೇಕು ಅಂತ, ನನಗೂ ಹೇಳ್ತಿರ್ತಾರೆ. ನೋಡೋಣ ಅವತ್ತು ಪರ್ಫಾರ್ಮೆನ್ಸು ಮೊದಲಿಂದ ಹೇಗೆ ಆಡ್ಕೊಂಡಿದ್ದೀರ ಅದ್ರ ಮೇಲೆಲ್ಲ ನಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಅಭಿಮಾನಿಗಳ ಮೇಲೆ ಇರಲಿ. 7 ಜನ್ಮದ ಲವ್ ಬಿಟ್ಟರೆ ಇನ್ನು ಯಾವುದಕ್ಕೆ ಬೆಸ್ಟ್ ಕಮೆಂಟ್ ಸಿಕ್ಕಿದೆ ಜಡ್ಜಸ್ಸಿಂದ ಅಂತ ಲಾವಣ್ಯ ಅವ್ರು ಕೇಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಪುಷ್ಪಲತಾ ಅವರು. ಥ್ಯಾಂಕ್ ಯು ವೆರಿ ಮಚ್ ರಾಮಲಿಂಗೇಗೌಡ. ಅದರಲ್ಲಿ ಬೆಸ್ಟು ಇನ್ನೊಂದು ಬಂದಿದ್ದು ಅಂದರೆ ಇದು 7 ಜನ್ಮದ ಲವ್. ಆಮೇಲೆ ಒಬ್ಬನೇ ಅಂದರೆ ಶ್ರೀ ಮಂಜುನಾಥ ಆಟೋ ಫಿನಾಲೆಯಲ್ಲಿ ಆಡಿದೆ, ಅದ್ಭುತವಾಗಿ ಬಂತು. ಜಯಪ್ರಕಾಶ್ ಸರ್ ಎಲ್ಲ ಏನಪ್ಪ ಭಕ್ತಿ ಮೈ ಮಾರ್ತು ಹೋಗ್ಬಿಟ್ಟಿದ್ದೀನಿ. ಅದು 1-2 ಲೈನ್ ಹಾಡ್ತೀನಿ ನಿಮಗೋಸ್ಕರ. ಒಬ್ಬನೇ ಮಂಜುನಾಥನೊಬ್ಬನೇ, ಒಬ್ಬನೇ ಮಂಜುನಾಥನೊಬ್ಬನೇ, ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ, ಒಬ್ಬನೇ ಮಂಜುನಾಥನೊಬ್ಬನೇ. ಇದು ಈ ಹಾಡಂತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಹಂಗಿದೆ ಸಾಂಗು. ಆ ಭಕ್ತಿ ಮೈ ಮತ್ತು ಹಾಡಿದ್ದೆ. ಆಮೇಲೆ ಇನ್ನೊಂದು ಶಿವಣ್ಣನೊಂದು ಸಾಂಗ್ ಆಡಿದೆ ರಗಡು. ಅದು ಹಾಡುಗಳು ಅಯ್ಯೋ ಅನುಶ್ರೀ ಹೇಳಬಹುದು, ಅದು ಎಷ್ಟು ಎಂಜಾಯ್ ಮಾಡಿದ್ರು ಅಂತೆ. ಕೋಳಿ ಮಂಜ ಚರ್ಚಾ ಜಪಾ ಡೀಲಾ ಪೀಸ್ ಪೀಸ್ ಲವ್ ಪೀಸ್ ಚೆಸ್ ಚೆಸ್ ಲವ್ ಚೆಸ್ ಸಾಂಗ್ ವಿತ್ ದ ಗಾಯ್ ಮೆಹಬೂಬಾ
ಮೆಹಬೂಬಾ ಮುದ್ದಾಡೋಣ ಬಾ ಸಖತ್ ಹಾಡು ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಆನಂದ್ ಅವ್ರು ಕೇಳ್ತಾ ಇದ್ದಾರೆ ಎಣ್ಣೆ ಸಾಂಗ್ ಒಂದು ಹೇಳಿ ಅಣ್ಣ ಅಂತ ಕೇಳ್ತಾ ಇದ್ದಾರೆ. ಎಣ್ಣೆ ಸಾಂಗ್ ಎಣ್ಣೆ ಸಾಂಗ್ ಅಂದ ತಕ್ಷಣ ಬರೋದು ಕುಡಿಯೋದೆ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸಿನೆಸ್. ಹಿರಿಯರ ಮುಂದೆ ಬಾಲಕ, ಬಡವರ ಮನೆಗೆ ಸೇವಕ, ಕುಡುಕರಿಗೆಲ್ಲ ನಾಯಕ, ಹೇಗಿದೆ ನನ್ನ ಜಾತಕ. ಕುಡಿಯೋದೆ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸಿನೆಸ್. ಕುಡಿಯೋ ಸಾಂಗ್ ಎಣ್ಣೆ ಸಾಂಗ್ ಹಾಡೇ ಆಡ್ಬೇಕು. ಮನೆಗಳು ತುಂಬಾ ಇರ್ತಾರೆ, ಎಲ್ಲಾ ತರ ಹಾಡು ಹಾಡ್ಬೇಕು, ಎಲ್ಲಾನು ರಂಜಿಸ್ಬೇಕು. ಆಮೇಲೆ ಇನ್ನೊಂದು ಬೆಸ್ಟ್ ಮೂಮೆಂಟ್ ಸಾಂಗ್ ಅಂತಂದ್ರೆ ಸುಬ್ರಹ್ಮಣ್ಯನು ನಾವು ಒಂದು ಸಾಂಗ್ ಆಡಿದ್ವಿ, ಇಬ್ರು ಡ್ಯುಯೆಟ್. ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು, ಅನ್ಯಾಯ ಕಂಡಾಗ ಸಿಡಿಗುಂಡು ಚಿಡಿದಂತೆ ಅಪರಾಧಿ ಎಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವ ಬಾ ಓ ಗೆಳೆಯ. ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಇದು ಅಷ್ಟೇ, ಅದು ಒಂದು ಆ ಎಪಿಸೋಡ್ ಕಲರೇ ಚೇಂಜ್ ಆಗೋಗ್ಬಿಡ್ತೀವಿ ಹಾಡಾಡಿ. ಬಹಳ ಸಂತೋಷ ಆಯಿತು. ನಿಮಗೆ ತುಂಬ ದಿವಸ ಆದಮೇಲೆ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಜೊತೆ ನಮ್ಮ ಅಭಿಮಾನ ಎಲ್ಲ ಹಂಚ್ಕೊಂಡಿದ್ದೀವಿ. ಓ ಪುಷ್ಪ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಂಗನಾಥ್ ಅವರು ವಿಶ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ನೀವೇ ಗೆಲ್ಲಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ಅನ್ನೋರ್ ಸಾಂಗ್ ಅಂದರೆ ನಮ್ಗೆ ಭಾಳ ತುಂಬಾನೇ ಎಲ್ಲಾನು ಇಷ್ಟನೇ. ಅಣ್ಣವ್ರ ಸಾಂಗ್ ಯಾರಿಗೆ ತಾನೇ ಇಷ್ಟ ಇರಲ್ಲ. ಏ ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಗಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಗಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು. ಅಣ್ಣವ್ರ ಹಾಡು ಕೇಳ್ಬೇಕಾ? ಎಲ್ಲ ಸೂಪರ್ ಹಿಟ್ ಸಾಂಗ್ಸೇ, ಅದ್ಭುತವಾಗಿ. ಆಮೇಲೆ ಎಲ್ಲ ನಟರ ಹಾಡುಗಳನ್ನ ಆಡಿದ್. ಆಮೇಲೆ ವಿಶೇಷ ಏನಪ್ಪಾ ಅಂದ್ರೆ ಸುಮಾರು ಹಾಡು ಈ ಸೀಸನ್ ನಲ್ಲಿ ಆಡಿರೋ ಸಾಂಗು ಬೇರೆ ಸೀಸನ್ ಅಲ್ಲಿ ಹಾಡಿರ್ಲಿಲ್ಲ ಅಂತ ಸಾಂಗ್ಗಳ ಸ್ಪೆಷಲ್ ಆಗಿ ತಗೊಂಡು ಹಾಡಿದ್ದೀನಿ. ಬಹಳ ಖುಷಿ ಆಗ್ತದೆ. ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಸಿಕ್ಕಿದೆ ನನಗೆ. ತುಂಬಾ ಜನ ಅಭಿಮಾನಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ. ರೂಪ ಅವರು ಆಯ್ ಸರ್ ಅಂದ್ರೆ, ಸರ್ ನೀವು ಆಡಿಷನ್ಗೆ ಬಂದಾಗ ನೋಡಿದ್ವಿ, ಇವತ್ತು ಈ ಒಂದು ಫಿನಾಲಿಯಲ್ಲಿ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಶೋದ್ ಅವರು ಕೇಳ್ತಾ ಇದ್ದಾರೆ, ಲಾಕ್ಡೌನ್ ಟೈಮಲ್ಲಿ ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ ಅಂತ. ಲಾಕ್ಡೌನ್ ಟೈಮಲ್ಲಿ ಮನೇಲಿ ಚಲಾಟ ಆಡೋದೊಂದು, ಮನೇಲಿ ತಮಾಷೆ ಮಾಡೋದು, ಮಕ್ಳ ಜೊತೆ ಇದ್ರಲ್ಲ, ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ. ಆಮೇಲೆ ಹಾರ್ಮೋನಿಯಂ ಇಟ್ಕೊಂಡು ಕೂತ್ಕೊಂಡ್ರೆ ಇರೋ ಬರೋ ಹಾಡುಗಳನ್ನೆಲ್ಲ ಆಡ್ತಾ ಇದ್ವು ಮನೆಯಲ್ಲಿ. ಬರೀ ಹಾಡುಗಳೇ. ಆಮೇಲೆ ಮನೆಯಿಂದನೇ ವಿಡಿಯೋ ಮಾಡಿ ಎಲ್ಲ ಸ್ವಲ್ಪ ಶೋ ಮಾಡ್ತಾ ಇದ್ವಿ. ಮನೆಯಿಂದನೇ ವಿಡಿಯೋ ಮಾಡೋದು, ಆ ಶೋ ಎಲ್ಲ ಟೆಲಿಕಾಸ್ಟ್ ಆಗ್ತಾ ಇತ್ತು ಟಿವಿಲಿ. ಭಾಳ, ಯಾಕಂದ್ರೆ ನನಗೊಂದು ಜವಾಬ್ದಾರಿ ಇತ್ತು ಈ ಸರಿಗಮ ವೇದಿಕೆ ಮೇಲೆ ಬಂದ್ಮೇಲೆ. ಯಾಕಂದ್ರೆ ಆ ವೇದಿಕೆಗೆ ಒಂದು ಗೌರವ ಇದೆ. ಆ ಗೌರವಕ್ಕೆ ನಾವು ಯಾವತ್ತೂ ಒಂದು ಚ್ಯುತಿ ಬರದೇ ಇರೋ ಥರ ಎಲ್ಲ ಕಂಟೆಸ್ಟೆಂಟ್ ಅಷ್ಟೇ ಭಾಳ ಶ್ರಮ ವಹಿಸಿದ್ದಾರೆ. ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಹಾಡಿದ್ದಾರೆ. ಆಮೇಲೆ ಒಂದು ಕುಟುಂಬದ ಥರ ಇದ್ವಿ ನಾವು. ಫಿನಾಲೆ ಆದಮೇಲೆ ತುಂಬ ಮಿಸ್ ಮಾಡ್ಕೋತಿದ್ವಿ ಏನೋ ಅನಿಸುತ್ತೆ. ಯಾಕಂದರೆ
ಆ ಫನ್ನಿ ಮೂಮೆಂಟ್ಸು, ಆ ತಮಾಷೆ, ಕೀಟ್ಲೆ, ಆ ಪ್ರಾಕ್ಟೀಸ್ ಮಾಡೋದು, ಆಮೇಲೆ ಜೊತೆಲಿ ಊಟ ಮಾಡೋದು, ತಿನ್ನೋದು, ಅವೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದೀವಿ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ, ಜರ್ನಿ ಅಲ್ವಾ, ನಡೀತಾ ಇರಬೇಕು, ಹೋಗ್ತಾ ಇರಬೇಕು. ಜರ್ನಿ ಚಕ್ರ ತಿರುಗ್ತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಕಂಡು ನನಗೆ ಎಷ್ಟು ಸಂತೋಷ ಅಂದರೆ ಅಷ್ಟು ಸಂತೋಷ ಆಗಿದೆ, ಭಾಳ ಸಂತೋಷ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ ನಮ್ಮ ಮೇಲೆ. ನಿಮ್ಮ ಓಟು ನಮ್ಗೆ ಬಹಳ ಮುಖ್ಯ. ನೋಡಿ, ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಭಾನುವಾರ 20ನೇ ತಾರೀಕು ನೇರ ಪ್ರಸಾರ ಇರುತ್ತೆ ಸರಿಗಮಪ ಫಿನಾಲೆ. ಎಲ್ಲರೂ ಸಹ ನೋಡಿ ನಮಗೆಲ್ರಿಗೂ ಆಶೀರ್ವಾದ ಮಾಡಿ. ನಿಮ್ಮ ಓಟ್ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನನಗೆ ವೋಟಿಂಗ್ ಮಾಡಬೇಕು ಅಂದರೆ KAMB ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ ಪ್ಲೀಸ್. ಎಲ್ಲರೂ ತಪ್ಪದೇ ವೋಟ್ ಮಾಡಿ ಪ್ಲೀಸ್. ಆಲ್ ದ ಬೆಸ್ಟ್ ಬ್ರೋ. ವೈಶು ನಾಗರಾಜ್, ಆಲ್ ದ ಬೆಸ್ಟ್ ಸರ್. ಗೆದ್ದೇ ಗೆಲ್ತೀರಾ ಸಾರ್ ಅಂತ ಇದ್ದಾರೆ. ಮನಸ್ವಿ ಅಂತ. ಓಹೋ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ವಿಷ್ಣು ಸರ್ ಸಾಂಗ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಓಹೋ, ವಿಷ್ಣುವರ್ಧನ್ ಒಂದು ವಿಷ್ಣು ಸರ್ ಒಂದು ಡ್ರೆಸ್ ಹಾಕೊಂಡು ಆಡಿದ್ದೆ, ನಾಗರಾವದೊಂದು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವಾಡಲ್ಲ, ತಲೆ ತಗ್ಗಿಸಿ ಬಾಳೊಲ್ಲ. ಆ ಲಂಕೆಯ ಸುಟ್ಟ ಬೆಂಕಿ ಯಾವ ಕೇಡನು ಮಾಡಿಲ್ಲ, ಆದರೆ ಸೇಡನು ಬಿಡಲಿಲ್ಲ. ಅಭಿಮಾನವ ಬಿಡಲೊಲ್ಲೆ, ಅಪಮಾನವ ಸಹಿಸೊಲ್ಲೆ, ಅನ್ಯಾಯವ ಮಾಡೊಲ್ಲೆ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ. ಥ್ಯಾಂಕ್ ಯು. ಖುಷಿನಾ? ಎಲ್ಲರೂ ಖುಷಿ ಪಡಿಸ್ಬೇಕು. ವಿಷ್ಣುವರ್ಧನ್ ಅಭಿಮಾನಿಗಳು, ಅಂಬರೀಷ್ ಅಭಿಮಾನಿಗಳು. ಡಿ ಬಾಸ್ ಒಂದು ಸಾಂಗ್ ಆಡಿದೆ, ಬಸಣ್ಣಿ ಬಾ ಡಿಸ್ಕೋ ಆಡಲಕ್ಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿನಿ, ಚುಗು 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 ಚುಗು. ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಜ್ಜಿ ಸಪ್ಪಳ ಕೇಳಿ ಟಕ್ಕನೆ ಎದ್ದು ನಿಂತ್ಕಂಡ್ವಿ, ನಿಮಗಾಶೆಗೂ ಹ್ಯಾಂಡು ಕೊಡಬೇಕಂತ ಕೈಯ ತೊಡ್ಕಂಡ್ವಿ. ಬಸಣ್ಣಿ ಬಾ, ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು, ಬಸಣ್ಣಿ ಬಾ, ಬಸಣ್ಣಿ ಬಾ, ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು, ಬಸಣ್ಣಿ ಬಾ. ಖಂಡಿತ ಎಲ್ಲರೂ ಹಾಡು ಹಾಡಿದ್ವಿ. ರಮ್ಯಾ ಅವ್ರು ಕೇಳ್ತಾ ಇದ್ದಾರೆ, ಸೆಮಿಫೈನಲಲ್ಲಿ ನೀವು ಫೈನಲ್ಗೆ ಸೆಲೆಕ್ಟ್ ಆಗಿದ್ದೀವಿ ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಎಷ್ಟು ಖುಷಿ ಆಯಿತು ನಿಮಗೆ, ಅದ್ರ ಜೊತೆಗೆ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರಿಗಮಪ ಸೆಟ್ನ ಅಂತ ಕೇಳ್ತಾ ಇದ್ದಾರೆ. ಈ ಕ್ವಶನ್ಗೆ ಹೆಂಗೆ ಆನ್ಸರ್ ಮಾಡ್ಬೇಕು ನಾನು. ಎಷ್ಟು ಆನಂದ ಆಯಿತು ಅಂದರೆ ಸೆಮಿಫಿನಾಲೆಯಲ್ಲಿ. ಅಂದರೆ ನಾವು ಇವೆಲ್ಲ ಇರಲಿಲ್ಲ ನಮ್ಮ ಉದ್ದೇಶ. ಇಲ್ಲಿ ಹೋಗ್ತೀವಿ ಸ್ಟೇಜ್ ಮೇಲೆ ಈ ಥರ ಆಡ್ತೀವಿ, ಇಂಥ ಹಂಸಲೇಖ ಸರ್, ರಾಜೇಶ್ ಕೃಷ್ಣ ಸರ್, ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಜನ ಸರ್ ಅವ್ರ ಎದುರಿಗೆಲ್ಲ ಆಡ್ತೀವಿ, ವೇದಿಕೆ ನಿಂತ್ಕೊಂಡಿದ್ದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ. ಅದರಲ್ಲೂ ಸೆಮಿಫಿನಾಲಲ್ಲಿ ಸೆಲೆಕ್ಟ್ ಆದಾಗಂತೂ ಅದರ ಆನಂದ ಹೇಳಕ್ಕಾಗಿಲ್ಲ. ಅಂದರೆ ನನಗೆ ನಾನು ಈ ಮೊದಲಿಂದ ಎಷ್ಟು ಕಷ್ಟ ಪಡ್ಕೊಂಬಂದಿನ, ಆ ಕಷ್ಟಗಳೆಲ್ಲ ಹೊರಟೋಯ್ತು ಇವತ್ತು ಅನಿಸ್ಬಿಟ್ಟು. ಅವತ್ತೇ ನನ್ನ ಕಷ್ಟಗಳೆಲ್ಲ ತೀರೋಯ್ತು ಅಂತ ಅನಿಸ್ಬಿಡ್ತು ಅವತ್ತು ಸೆಲೆಕ್ಟ್ ಆಗಿದ್ದು. ಆಮೇಲೆ ಫಿನಾಲಿಗೆ ಅನೌನ್ಸ್ ಆದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಆ ಸೆಟ್ನೆಲ್ಲ ಕಿತ್ತಾಕ್ಬೇಕು ಅಂತ ಇದ್ರು. ಯಾಕಂದ್ರೆ ಆ ಸೆಟ್ಟು ಬೇರೆ ಕಡೆ ಫಿನಾಲೆ ಮಾಡೋದು, ಕಿತ್ತಾಕ್ಬಿಡ್ತೀವಿ ಅಂತಿದ್ರು. ನಮಗೆ ನಿಜವಾಗಿ ಎಷ್ಟು ನೋವಾಯ್ತು ಅಂದ್ರೆ, ಯಾಕಂದ್ರೆ ಆ ಲೈಟಿಂಗ್ಸ್ ಏನಪ್ಪ, ಲೈಟಿಂಗ್ಸ್ ಆ ಸೆಟ್ಟು ಅದ್ಭುತ. ಅರಮನೆನೇ ಹೊಡೆದಾಕ್ತವ್ರೆ ಅನ್ನೋಷ್ಟು ನೋವಾಯ್ತು ನಮಗೆ. ನಮ್ಮ ಮೈಸೂರು ಅರಮನೆನೇ ಹೊಡೆದಾಕ್ತಾರೆ ಅನ್ನೋಷ್ಟು ನೋವಾಯ್ತು ನಮಗೆ. ಮಹೇಶ್ವರ್ ಹೇಳ್ತಾರೆ ಗುಡ್ ಲಕ್ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಏನ್ ಲರ್ನ್ ಮಾಡಿದೀರಾ ಸರಿಗಮಪ ಇಂದ? ಸರಿಗಮಪ ಇಂದ ಏನ್ ಲರ್ನ್ ಮಾಡಿದೀರಾ, ಏನ್ ಕಲ್ತಿದ್ದೀರಾ? ಅಯ್ಯೋ ತುಂಬಾನೇ ಕಲ್ತಿದೀವಿ. ಯಾಕಂದ್ರೆ ಮೊದ್ಲು ನಾವು ಆರ್ಕೆಸ್ಟ್ರಾದಲ್ಲಿ ಎಲ್ಲರೂ ಹಾಡ್ಬೇಕಾದ್ರೆ ಒಂದ್ ಸಾಂಗು ಈಗ ಹೋಗ್ತೀವಿ, ಜನದ ಮಂದಿ ನಿಂತ್ಕೊಂಡು ಹಾಡ್ತಾ ಇದ್ವಿ. ಆ ಶ್ರುತಿ ಹೋಗುತ್ತೋ ತಾಳ ಹೋಗುತ್ತೋ ಇನ್ನೊಂದು ಗೊತ್ತಾಗ್ತಿದ್ದೀವಿ ನಮ್ಗೆಲ್ಲ. ಜನ ಶಿಳ್ಳೆ ಹೊಡೆಯೋದು, ಚಪ್ಪಾಳೆ ಕಟ್ಟು, ಅದು ಆ ಮಧ್ಯದಲ್ಲಿ ನಡೆದು ಹೋಗ್ತಿತ್ತು. ಆದ್ರೆ ಈ ಒಂದು ವೇದಿಕೆ ಮೇಲೆ ಒಂದು ಹಾಡು ಆಡ್ಬೇಕಾದ್ರೆ ಅದ್ರಲ್ಲಿ ಏನ್ ಯಾವ ಸ್ವರ ತಪ್ಪಾಯ್ತು, ಶ್ರುತಿ ತಪ್ಪಾಯ್ತು, ತಾಳ ತಪ್ಪಾಯ್ತು ನನ್ನ ಆ ಜಡ್ಜಸ್ ಎಲ್ಲ ನಮಗೆ ಕ್ಲೀನಾಗಿ ಹೇಳಿದ್ರು, ಮ್ಯೂಸಿಷಿಯನ್ ಎಲ್ಲರೂ ಹೇಳರು. ಅದನ್ನೆಲ್ಲ ತಿಳ್ಕೊಂಡು ಇವತ್ತು ಒಂದನ್ನ ಹಾಡನ್ನ ಆಡ್ಬೇಕಾದ್ರೆ
ಯಾವ ರೀತಿ ಪ್ರಿಪೇರ್ ಆಗಬೇಕು, ಅದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಬರಿಬೇಕು, ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಸ್ಟೇಜ್ ಮೇಲೆ ನಿಂತ್ಕೊಂಡು ಹೆಂಗೆ ಹಾಡಬೇಕು ಅನ್ನೋದು ಒಂದು ಇದನ್ನು ಕಲ್ತ್ಕೊಂಡು ಬಿಟ್ಟಿದ್ದೀವಿ. ಅದು ಭಾಳ ದೊಡ್ಡ ಒಂದು ಅಚೀವ್ಮೆಂಟು ಈ ವೇದಿಕೆಯಲ್ಲಿ, ಸರಿಗಮಪ ವೇದಿಕೆಯಲ್ಲಿ. ಯಾಕಂದರೆ ಈ ವೇದಿಕೆ ಇಂಥ ವೇದಿಕೆ ನನಗೆ ಮತ್ತೆ ಸಿಗಲ್ಲ. ಎಷ್ಟು ಪುಣ್ಯ ಮಾಡಿರುವ ಈ ಒಂದು ಸರಿಗಮಪ ವೇದಿಕೆ ಸಿಗೋದಕ್ಕೆ ನಮಗೆ ಅಷ್ಟು ಆನಂದ ಆಗ್ತಾ ಇದೆ. ಪ್ರಣೀತ್ ಆಲ್ ದ ಬೆಸ್ಟ್ ಸರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸರ್. ಮೆಸೇಜ್ಗೆ ರಿಪ್ಲೈ ಮಾಡಿ ಸರ್ ಅಂತಾರೆ. ರಿಪ್ಲೈ ಮಾಡೋಕ್ಕಾಗಲ್ಲ, ಯಾಕಂದರೆ ಎಷ್ಟೊಂದು ಮೆಸೇಜ್ಗಳು ಬರ್ತಾ ಇದೆ. ನಿಮಗೆಲ್ಲ ಹಾಡು ಖುಷಿ ಪಡಿಸ್ತೀನಿ, ಮೆಸೇಜ್ಗಿನ್ನ ಹಾಡು ಖುಷಿ ಪಡ್ತೀನಿ, ಯಾಕಂದ್ರೆ ನಿಮ್ಮನ್ನೆಲ್ಲ ನೆನೆಸೋದೇ ನಮ್ಮ ಉದ್ದೇಶ. ವಿದ್ಯಾ ಅವ್ರು ಕೇಳ್ತಾ ಇದ್ದಾರೆ, ಜೋಕೆ ಸಾಂಗ್ ಹೇಳಿ ಸರ್ ನಮಗೋಸ್ಕರ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ, ಜೋಕೆ ಫೀಮೇಲ್ ಸಾಂಗ್ ಅಲ್ವಾ? ಆಯ್ತು, ನಿಮ್ಮ ಪ್ರೀತಿನೇ ನಮಗೆ ದೊಡ್ಡದಲ್ವಾ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಸರ್, ನಿಶ್ಚಿತ ಅವರು ಕೇಳ್ತಾ ಇದ್ದಾರೆ, ನೀವು ಅದ್ಭುತವಾದ ಜನಪದ ಕಲಾವಿದರು, ದಯವಿಟ್ಟು ಜನಪದ ಸಾಂಗ್ ಹಾಡಿ ಒಂದು ಅಂತ ನಿಶ್ಚಿತ ಅವರು. ಖಂಡಿತ, ಥ್ಯಾಂಕ್ ಯು ವೆರಿ ಮಚ್. ಜನಪದ ಗೀತೆಗಳೇ ಅಷ್ಟು. ಲಾಸ್ಟ್ ಟೈಮ್ ಇದರಲ್ಲೇ ಒಂದು ಹಾಡಿದೆ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಯ ಮೇಚಿ ಸಂಸಾರ ನೇಚಿ, ನೀ ಹೋಗೋದರಿಯೇ ತಮ್ಮ, ನೀ ಹೋಗೋದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯ ಮೇಚಿ ಸಂಸಾರ ನೇಚಿ, ನೀ ಹೋಗೋದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀ ಹೋಗೋದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಬಹಳ ಅದ್ಭುತವಾದ ಸಾಂಗು. ಅಶಿತಾ ಅವರು ಕೇಳ್ತಾರೆ, ಹಾಯ್ ಸರ್, ಸೂಪರ್, ನಿಮ್ಮ ವಾಯ್ಸ್ ಎಕ್ಸಲೆಂಟ್ ಸರ್. ಅವರು ಸರ್ ಹರಿಕತೆ ಚೆನ್ನಾಗಿ ಹೇಳ್ತಾರೆ, ಹೇಳ್ಸಿ ಪ್ಲೀಸ್. ಹರಿಕತೆ ಎಲ್ಲ ಮೊದಲು ಮಾಡ್ತಾ ಇದ್ದೆ, ಇವಾಗೆಲ್ಲ ಸ್ವಲ್ಪ ಟಚ್ ಕಮ್ಮಿ ಆಗ್ಬಿಟ್ಟಿದೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ, ಭಜತಾಂ ಕಾಮಧೇನುವೇ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದೀಪನೆ, ಗಜವದನ ಬೇಡುವೆ, ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ನಿರುಪಮ ನಿನ್ನನು ನಮಿಸುವೆ ದೇವಾ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದೀಪನೆ, ಗಜವದನ ಬೇಡುವೆ ಬೇಡುವೆ ಬೇಡುವೆ. ಮೋಹನ್ ಅವ್ರು ಕೇಳ್ತಾ ಇದ್ದಾರೆ, ನೀವು ದಿನಕ್ಕೆ ಎಷ್ಟು ಸರಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ದಿನಕ್ಕೆ ನಾನು ಫ್ರೀ ಆಗಿದ್ರೆ ಮಧ್ಯಾಹ್ನನೂ ಮಾಡ್ತೀನಿ. ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾಕ್ಟೀಸ್ ಮಾಡ್ತೀನಿ. ಎಲ್ಲ ಈಗ ಸಾಂಗ್ ಯಾವ್ದಾನ ಆಗಿದ್ರೆ ಆ ಸಾಂಗನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಇಲ್ಲಾಂದ್ರೆ ನನಗೆ ಇಷ್ಟವಾಗಿರೋದಂತೆ ಯಾವುದಾದ್ರೂ ಕಷ್ಟವಾಗಿದೆ ಅಂದರೆ ಅದನ್ನು ಕೂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಅದಾದಮೇಲೆ ಸಂಜೆನೂ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಸಂಜೆ, ಬೆಳಿಗ್ಗೆ, ಸಂಜೆ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಹಾಡುಗಳು. ಆಮೇಲೆ ನಮ್ಮ ಜೀವನನೇ ಹಾಡಲ್ವಾ, ಸಂಗೀತನೇ ನಮ್ಮ ಜೀವನ. ಸಂಗೀತದಲ್ಲೇ ಹಾಡ್ತೀವಿ, ಸಂಗೀತದಲ್ಲೇ ಬದುಕ್ತೀವಿ, ಕೊನೆಗೆ ಸಂಗೀತದಲ್ಲೇ ಒಂದು ದಿವಸ ಹೋಗೋದಿಲ್ಲ. ಯಾಕಂದರೆ ಸಂಗೀತನೇ ನಮ್ಮ ಉಸಿರು. ಇವಾಗ ಅದೇ ಸಂಗೀತ ನನ್ನ ಕೈ ಹಿಡ್ದಿದೆ. ಇವತ್ತು ನಾನು ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಹಾಡಿ ಎಲ್ಲ ನಿಮ್ಮನ್ನೆಲ್ಲ ರಚಿಸಿದ್ದೇನಲ್ಲ, ಅದೇ ಸಂಗೀತ ನನ್ನ ಕೈ ಹಿಡ್ದು ಇವತ್ತು ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಡ್ತಾ ಇದೆ. ಅದಕ್ಕೆ
ಆ ದೇವ್ರ ರೂಪದಲ್ಲಿರೋ ನಿಮ್ಗೆಲ್ರಿಗೂ ನಿಜವಾಗ್ಲೂ ನಾನು ಎಷ್ಟು ಚಿರಋಣಿಯಾಗಿದ್ರು ಕಮ್ಮಿನೇ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ನಿಮಗೆ ಇರಲಿ. 20ನೇ ತಾರೀಕು ಫಿನಾಲಿ ನೇರ ಪ್ರಸಾರ ಶುರುವಾಗ್ತಾ ಇದೆ. ಭಾನುವಾರ ಸಂಜೆ 6 ಗಂಟೆಗೆ ಶುರುವಾಗುತ್ತೆ. ಎಲ್ಲರೂ ಕೂಡ ನೋಡಿ ಹರಸಿ ಹಾರೈಸಿ ವೋಟ್ ಮಾಡಿ. ನನಗೆ ಆದಷ್ಟು ಜಾಸ್ತಿ ವೋಟ್ ಮಾಡಿದ್ರೆ ನನಗೂ ಗೆಲ್ಲೋ ಒಂದು ಅವಕಾಶ ಸಿಗುತ್ತೆ. ನಾನು KAMB ಅಷ್ಟೇ, KAMB ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ಎಲ್ಲರೂ ವೋಟ್ ಮಾಡಿ. ದಯವಿಟ್ಟು ಯಾರ್ಯಾರು ಮರ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ವೋಟ್ ಮಾಡಿಸಿ. ಕಿಶೋರ್ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಥರ ವಾಯ್ಸ್ ಬರೋದಕ್ಕೆ ಹಾಗೆ ಸಾಂಗ್ನ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೊಂದೆರಡು ಟಿಪ್ಸ್ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಟಿಪ್ಸ್ ಅಂದರೆ ಬೆಳಿಗ್ಗೆ ಹೊತ್ತು ಆದಷ್ಟು ಸ್ವಲ್ಪ ಬಿಸಿನೀರು ಯೂಸ್ ಮಾಡಿದ್ರೆ ಏನಪ್ಪ ಅಂದರೆ ನಾವು ನೈಟ್ ಮಲಗಬೇಕಾದ್ರೆ ಏನಾದರೂ ಊಟ ಮಾಡಿರ್ತೀವಿ, ಜಿಡ್ಡು ಪದಾರ್ಥ ಎಣ್ಣೆ ಪದಾರ್ಥ ಏನಾದರೂ ತಿಂದಿದ್ರೆ ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಎದ್ದು ಸ್ವಲ್ಪ ನೀರು ಕುಡಿದ್ರೆ ಸ್ವಲ್ಪ ಡಸ್ಟ್ ಕ್ಲೀನ್ ಆಗುತ್ತೆ ಗಂಟ್ಲಲ್ಲಿರೋದು. ಆಮೇಲೆ ನಾನೊಂದು ಅರ್ಧ ಗಂಟೆ ಓಂಕಾರ ಹೇಳ್ತೀನಿ. ಅರ್ಧ ಗಂಟೆ ಓಂಕಾರ ಹೇಳಿ ನಿಮ್ಮ ಸ್ವಲ್ಪ ವೋಕಲ್ ಓಪನ್ ಆಗುತ್ತೆ, ಗಂಟ್ಲಿಗಿರೋ ವೋಕಲ್ ಓಪನ್ ಆಗುತ್ತೆ. ಆವಾಗ ನೀವು ಎಷ್ಟು ಜೋರಾಗಿ ಆಡಿದ್ರೂ ನಿಮ್ಮ ಗಂಟ್ಲಿಗೆ ಏನು ತೊಂದರೆ ಆಗೋದಿಲ್ಲ. ಓಂಕಾರ ಅರ್ಧ ಗಂಟೆ ಮಸ್ಟ್ ಆ್ಯಂಡ್ ಶುಡ್ ಓಂಕಾರ ಹೇಳಿದ್ರೆ ಆ ಮನಸ್ಸು ಉಲ್ಲಾಸವಾಗಿರುತ್ತೆ, ನಮ್ಮ ಗಂಟ್ಲಿಗೂ ತುಂಬ ಒಳ್ಳೆಯದಾಗುತ್ತೆ. ಅರ್ಧ ಗಂಟೆ ಓಂಕಾರ ಮಾಡಿ ನೀವು ಅರ್ಲಿ ಮಾರ್ನಿಂಗ್ ಎದ್ದು ಆಮೇಲೆ ನೀವು ನನಗೆ ಹೇಳಿ, ನಿಮ್ಮ ವಾಯ್ಸ್ಗೆ ಏನೂ ತೊಂದರೆ ಆಗಲ್ಲ. ಸರ್ ಪ್ಲೀಸ್ ಸುದೀಪ್ ಸಾಂಗ್ ಹಾಡಿ. ಬೊಂಬೆ ಹೇಳುತ್ತಿದೆ, ಸಾಂಗ್ ಹಾಡಿ ಸರ್ ಪ್ಲೀಸ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಜಿಸು ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು ವೆರಿ ಮಚ್. 100% ನೀವೇ ವಿನ್ ಆಗೋದು ಗೌರಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ವಾಯ್ಸ್ ಸರ್ ನಿಮ್ದೊಂದು ಕೇಳೋದು. ಥ್ಯಾಂಕ್ ಯು. ನಿಮ್ಮ ಅಭಿಮಾನ ಆಶೀರ್ವಾದ ಹಿಂಗೆ ಇರಿ ನಮ್ಮೆಲ್ಲರ ಮೇಲೆ. ವಿದ್ಯಾ ಅವ್ರು ಕೇಳ್ತಿದ್ದಾರೆ, ಒಂದು ಫನ್ನಿ ಇನ್ಸಿಡೆಂಟ್ ಸರಿಗಮಪ ಸೆಟ್ಟಲ್ಲಿ ನಡೆದಿದ್ದಾದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಫನ್ನಿ ಇನ್ಸಿಡೆಂಟ್ ಏನಂದ್ರೆ ಗೆಟಪ್ ರೌಂಡ್ ಇತ್ತು. ಇದು ಗೆಟಪ್ ರೌಂಡು ಜಗ್ಗೇಶ್ ಅವ್ರದ್ದು ಇದಾಕೊಂಡ್ಬಿಟ್ಟಿದ್ರು, ಕಾಸ್ಟ್ಯೂಮ್ ಹಾಕಿದ್ರು. ನನಗೆ ಐತರಿಲ್ಲ ಕಡೆ ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ, ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ, ಈ ಮಣ್ಣು ಅಂದ್ರೆ ಚಿನ್ನ, ಇಲ್ಲಿ ಹುಡ್ದೋನು ರನ್ನ, ನಡೆ ಚಂದ ನುಡಿ ಚಂದ, ಜನ ಚಂದ 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 ಗೆಳೆಯ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಈ ಸಾಂಗ್ ಆಡ್ತಾ ಇದ್ದೆ. ಈ ಸಾಂಗ್ ಆಗ್ಬಿಟ್ಟೆ ಈ ಲಾಡಿ ಕಟ್ಟಿದ್ರು ಚಡ್ಡಿಗೆ, ಅದು ಗೊತ್ತಿಲ್ಲ, ಲೂಸ್ ಆಗ್ಬಿಟ್ಟು ಇಷ್ಟುದ ಆಗ್ಬಿಟ್ಟಿದೆ. ವಿಜಯ್ ಪ್ರಕಾಶ್ ಸರ್ ಏನ್ ಹಂಗೆ ತರ್ದೆ ಕೆಳಗಡೆ ಅಂದ್ರು, ಅಯ್ಯಯ್ಯೋ ನೋಡೇ ಇಲ್ಲ ಸರ್ ನಾನು ಅಂತ ಹೇಳಿ ಕಟ್ಕೊಂಡ್ಬಿಟ್ಟೆ. ಅದಂತೂ ಸಖತ್ ಕಾಮಿಡಿ ಆಗಿತ್ತು. ಆಮೇಲೆ ಆ ಕೆಳಗಿನ ಮನೆ ಪ್ರಾಕ್ಟೀಸ್ ಮಾಡಿ ಅಲ್ಲಿಗೆ ಯಾವಾಗ ಹೋಗ್ತಾ ಇದೆಯಾ ಅಂತ ನನಗೆ ಗೊತ್ತೇ ಆಗಿಲ್ಲ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಂದ್ರೆ ಅವರು ಟಾಯ್ಲೆಟ್ಗೆ ಯಾವಾಗ ಹೋಗ್ತೀವಿ ಅಂತ ಕೇಳ್ತಾ ಇದ್ರು. ಅದು ನನಗೆ ಗೊತ್ತೇ ಆಗಿರ್ಲಿಲ್ಲ. ಅದು ಮಾತ್ರ ಆ ಎಪಿಸೋಡ್ ಸಖತ್ ಫನ್ನಿ ಆಗಿತ್ತು ಮಾತ್ರ. ನನ್ನ ಲೈಫಲ್ಲಿ ಅದು ತುಂಬಾನೇ ಫನ್ನಿ ಮೂಮೆಂಟ್. ಪವನಿ ಅವ್ರು ಕೇಳ್ತಾ ಇದ್ದಾರೆ, ಬಿಹೈಂಡ್ ದ ಸೀನ್ಸು ಜಡ್ಜಸ್ಸು, ಮಹಾಗುರುಗಳು ಮತ್ತು ಅನುಶ್ರೀ ಅಕ್ಕ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಅಂತ. ಅವ್ರನ್ನೆಲ್ಲ ನಾವು ಮರೆಯೋಕೆ ಆಗೋದಿಲ್ಲ. ಯಾಕಂದ್ರೆ ಜಡ್ಜಸ್ಸು ಅಲ್ಲಿ ಕೂತ್ಕೊಂಡಿದ್ದಾಗ, ಯಾಕಂದ್ರೆ ಅವರು ಸ್ಟ್ರಿಕ್ಟ್ ಆಗಿರೋರು ಸಾಂಗು ಹಿಂಗೆ ಆಡ್ಬೇಕಂದ್ರೆ. ಆಮೇಲೆ ಹೊರಗಡೆ ಬಂದಾಗ ಸಿಕ್ಕಿದ್ರೆ ಏನಪ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಹಾಡು, ಏನಾದರೂ ಇದ್ರೆ ಕೇಳಿ ಅಂತೇಳಿ ಜಡ್ಜಸ್ ನಮ್ಗೆ ಹೇಳೋರು. ಅನುಶ್ರೀ ಮೇಡಮ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ನನಗೊಬ್ಬನಿಗೆ ಅಂತಲ್ಲ, ಎಲ್ಲ ಕಂಟೆಸ್ಟೆಂಟ್ಗೂ ಅವರು ಹಾಡು ಎನರ್ಜಿಯಲ್ಲಿ ಚೆನ್ನಾಗಿರ್ಲಿ, ಹಂಗಾಡು, ಹಂಗಣ ಏನು ಆಡ್ತಪ್ಪ ಸೂಪರ್ ಹಿಂದಿ ಮಾಡು, ನನ್ನ ಫೇವ್ರೆಟ್ ಸಾಂಗು, ಹಂಗೆ ಹಿಂಗೆ ಅಂತ ಹೇಳೋರು. ನಮ್ಗೆ ಅವಾಗ ಶಕ್ತಿ ಒಂಥರ ಎನರ್ಜಿ ಬಂದ್ಬಿಡೋದು ಅವ್ರು ಹೇಳಿದ ತಕ್ಷಣ. ಹಂಗೆ ನಾವು ಪರ್ಫಾರ್ಮ್ ಮಾಡ್ತಾ ಇದ್ವಿ. ಆಮೇಲೆ ಒಂದು ಸಾಂಗ್ ಯಾವುದಕ್ಕೂ ನನ್ನ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊಂಡ್ರು ಅನುಶ್ರೀ ಮೇಡಮ್ಮು. ಯಾವ ಸಾಂಗಿಗೆ ಇದು ಊರ್ಮಿಳ
ಊರ್ಮಿಳಾ ಊರ್ಮಿಳಾ ಆ ಹಾಡು ಆಡಿದ ತಕ್ಷಣ ನೀನ್ ಪೆನ್ ತಂದು ಹಿಂಗ್ ಕೈ ಕೊಟ್ಟು ಕಂಬದ್ರಂಗಣ್ಣ ನಾನ್ ನಿನ್ ಫ್ಯಾನ್, ಬಿಗ್ ಫ್ಯಾನ್ ಆಗಿದ್ದೀನಿ, ಆಟೋಗ್ರಾಫ್ ಪ್ಲೀಸ್ ಅಂತ ಹೇಳಿ ನನ್ನ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊಂಡ್ರು. ಅದನ್ನಂತೂ ನಾನು ಯಾವತ್ತೂ ಮರೆಯೋಕ್ಕಾಗದ್ರೆ, ಇವತ್ತು ಹಂಗೆ ಹೇಳ್ತಾರೆ, ನಾನು ನಿಮ್ ಬಿಗ್ ಫ್ಯಾನು, ಅಷ್ಟು ಚೆನ್ನಾಗಿ ಹಾಡ್ತೀರ ಅಂತ. ಥ್ಯಾಂಕ್ ಯು ವೆರಿ ಮಚ್ ಅನುಶ್ರೀ ಮೇಡಮ್ಗೆ. ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಅಶ್ವಿನಿ ಅವ್ರು ಕೇಳ್ತಾ ಇದ್ದಾರೆ, ಒಂದು ಎಮೋಷ್ನಲ್ ಮೂಮೆಂಟ್ ಶೇರ್ ಮಾಡೋದಾದ್ರೆ ಏನು ಶೇರ್ ಮಾಡ್ತೀರಾ ಅಂತ. ಅಯ್ಯೋ, ಎಮೋಷನಲ್ ಅದು ನಾನು ಆಗ್ಬಾರ್ದು ಅಂದ್ಕೊಂಡಿದ್ದೆ, ಅದು ಆಗ್ಬಿಡ್ತು. ಏನಂದ್ರೆ ಒಬ್ಬನೇ ಸಾಂಗ್ ಆಡುವಲ್ಲೇನೋ, ಕರೆಕ್ಟ್. ಅವಾಗ ಆಡ್ಬೇಕಾದ್ರೆ ನಮ್ದು ಊರಿಂದ ಒಂದು ವಿಟಿ ತೋರಿಸಿದ್ರು. ನಮ್ಮ ಅಪ್ಪ ಅಮ್ಮ ಎಲ್ಲ ಮಾತಾಡಿರೋದು, ನಮ್ಮ ಮಿಸಸ್ ಮಾತಾಡಿರೋದು ಎಲ್ಲ ನಾವು ವಿಟಿ ತೋರಿಸಿದ್ರು. ಅಂದರೆ ನಮ್ಮ ಲೈಫು ಹೆಂಗಿದೆ, ನಾವು ಎಷ್ಟು ಕಷ್ಟದಲ್ಲಿದ್ದೀವಿ ಇವಾಗ, ಅಂದರೆ ಅಷ್ಟು ಕಷ್ಟದಲ್ಲಿದ್ದಾಗ ಅದನ್ನ ತೋರಿಸಿದ್ರು. ನನಗೆ ತಡ್ಕೊಳಕ್ಕಾಗಲಿಲ್ಲ, ಅಷ್ಟು ಕಣ್ಣಾಗ ನೀರು ಬಂದ್ಬಿಡ್ತು, ಓಡಾಡ್ಬಿಟ್ಟೆ. ಯಾಕಂದರೆ ನಮ್ಮ ಆರ್ಕೆಸ್ಟ್ರಾ ಕಲಾವಿದ್ರ ಬದುಕು ನರಕ ಆಗೋಗ್ಬಿಟ್ಟಿದೆ ಇವಾಗ ಅಂತೇಳಿ ನಾನು ತುಂಬಾ ಎಮೋಷನ್ ತಡ್ಕೊಳಕ್ಕೆ ಆಗಲಿಲ್ಲ. ಆಮೇಲೆ ಈಚೆ ಬಂದಮೇಲೆ ನಾನೇ ಅಂದ್ಕೊಂಡಿದ್ದೆ, ಅಯ್ಯೋ ಯಾಕೆ ಅಷ್ಟೊಂದು ಓಡಾಡಿದೆ ನಾನು ಅಂತ. ಯಾಕಂದರೆ ಅದು ಆ ಸನ್ನಿವೇಶ ಇದೆಯಲ್ಲ, ಎಂಥವ್ರಿಗೆ ಆಗಲಿ ಆ ವೇದಿಕೆ ಮೇಲೆ ನಿಂತು ತನ್ನ ತಂದೆ ತಾಯಿ ಒಂದು ಸ್ಕ್ರೀನಲ್ಲಿ ಬರ್ತಾವ್ರಿಂದ ಅವ್ರ ಮುಖ ನೋಡಿದಾಗ ನಮ್ಮ ಆ ನೆನಪುಗಳು, ನಮ್ಮ ಬಾಲ್ಯದ ನೆನಪುಗಳು, ನಮ್ಮ ಜೀವನ, ನಾವೇನೇನು ಮಾಡಿದ್ವಿ, ಹೆಂಗಿದ್ವಿ, ಹೆಂಗೆ ಬಂದಿದ್ವಿ, ಅದೆಲ್ಲ ಬಂದ್ಬಿಡುತ್ತೆ ಕಣ್ಮುಂದೆ. ಅವಾಗ ನನಗೆ ಇದನ್ನು ತಡ್ಕೊಳಕ್ಕಾಗಲಿಲ್ಲ. ಅದು ಮಾತ್ರ ಭಾಳ ಎಮೋಷನಲ್. ಎಲ್ಲರೂ ಅಷ್ಟೇ, ಅವರೆಲ್ಲರೂ ನಾವು ನಿಮ್ಮ ಜೊತೆಗಿದ್ದೀವಿ, ಎಲ್ಲ ಜಡ್ಜಸ್ಸು ಅಷ್ಟೇ. ಅನುಶ್ರೀ ಅವರಂತೂ ನನ್ನ ಕಣ್ಣು ಒರೆಸಿದ್ರು ಕಣ್ಣೀರ. ನನಗೆ ಅವ್ರ ಕೈ ಮುಟ್ಟಿ ಒರೆಸಿದ್ರಲ್ಲ, ನನಗೆ ಬರೋ ಕಷ್ಟಗಳೆಲ್ಲ ಹೋಗುತ್ತೇನೆ ಇನ್ಮೇಲೆ ಅನ್ನೋ ಅಂತ ಅನ್ನಿಸ್ಬಿಟ್ಟು. ಅದು ಬೆಸ್ಟ್ ಒಂದು ಎಮೋಷನಲ್ ಮೂಮೆಂಟ್ ನನ್ನ ಲೈಫಲ್ಲಿ. ಶಂಕರ್ ನಾಗ್ ಸಾಂಗ್ ಹೇಳಿ ಅಂತ ಭಾರತಿ ಅವ್ರು ಕೇಳ್ತಾ ಇದ್ದಾರೆ. ಶಂಕರ್ ನಾಗ್ ಅವರ ಸಾಂಗ್ ಹೇಳಿ ಅಂತ. ಗೀತಾಂಜಲಿ ಹಾಲುಗೆನ್ನಿಗೆ ಮಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಹಾಲುಗೆನ್ನಿಗೆ ವಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಕುಕ್ಕು ಕುಕ್ಕು. ಎಷ್ಟು ಚೆನ್ನಾಗಿದೆ ಶಂಕರಣ್ಣ ಹಾಡು. ಎವರ್ಗ್ರೀನ್ ಸಾಂಗ್ಸ್ ಅವರವೆಲ್ಲ. ಅಯ್ಯೋ ಎಷ್ಟು ಮೆಸೇಜ್, ಪಾಪ ರಿಪ್ಲೈ ಮಾಡ್ತಾ ಇದ್ವಿ, ಬೇಜಾರು ಮಾಡ್ಕೋಬೇಡಿ, ಯಾರು ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ. ಹಲೋ ಸರ್, ಹೌ ಆರ್ ಯು? ಫೈನ್, ನಾವು ಚೆನ್ನಾಗಿದ್ದೀವಿ ಮೇಡಮ್. ಭಾಗ್ಯಲಕ್ಷ್ಮಿ ಅವರು ಮೆಸೇಜ್ ಮಾಡಿದ್ದಾರೆ. ಹರೀಶ್ ಅವರು ಥ್ಯಾಂಕ್ ಯು ಸರ್. ದರ್ಶನ್ ಅವರು ಮೆಸೇಜ್ ಮಾಡಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಎಷ್ಟೊಂದು ಜನ ಪ್ರೀತಿ ನಿಮ್ಮ ಸರ್. ಶಿವು, ಗ್ರ್ಯಾಂಡ್ ಫಿನಾಲೆ ಯಾವ ಸಾಂಗ್ ಆಡ್ತಾ ಇದ್ದೀರಾ? ಓಹೋ, ಗ್ರ್ಯಾಂಡ್ ಫಿನಾಲೆ 2 ಸಾಂಗ್ ಆಡ್ತೀವಿ, ಬಟ್ ಈಗಲೇ ಹೇಳಂಗಿಲ್ವಲ್ಲ, ಯಾಕಂದ್ರೆ ನೀವೆಲ್ಲ ನೋಡ್ಬೇಕು. ಯಾಕಂದ್ರೆ ಹೇಳ್ಬಿಟ್ರೆ ಆ ಮಜಾ ಹೋಗ್ಬಿಡುತ್ತೆ. ಖಂಡಿತ ಒಳ್ಳೊಳ್ಳೆ ಸಾಂಗ್ನೇ ಎಲ್ಲ ಕಂಟೆಸ್ಟೆಂಟು ಅಷ್ಟೇ ಒಳ್ಳೊಳ್ಳೆ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಲ್ಲರೂ. ಯಾರು ಮಿಸ್ ಮಾಡಬೇಡಿ ದಯವಿಟ್ಟು. ಇದೇ ಭಾನುವಾರ 20ನೇ ತಾರೀಕು ಸಂಜೆ 6 ಗಂಟೆಗೆ ಲೈವ್ ನೇರ ಪ್ರಸಾರ ಶುರುವಾಗುತ್ತೆ ಫಿನಾಲೆ. ನೀವೆಲ್ಲರೂ ನಮಗೆಲ್ರಿಗೂ ನೋಡಿ ಆಶೀರ್ವದಿಸಿ, ನನಗೆ ದಯವಿಟ್ಟು ಆದಷ್ಟು ಜಾಸ್ತಿ ವೋಟ್ ಮಾಡಿ ಗೆಲ್ಲೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. KAMB ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಎಲ್ಲರೂ ಆಶೀರ್ವಾದ ಮಾಡಿ ದಯವಿಟ್ಟು. ಎಲ್ಲರೂ ನೋಡಿ ಭಾನುವಾರ. ಖಂಡಿತ ಒಂದು ಹಾಡನ್ನ ಹಾಡ್ಬಿಟ್ಟು, ಅದು ಲಾಸ್ಟಲ್ಲಿ ಹಾಡಿದ್ದು, ದೇವರು ಹೊಸೆದ ಪ್ರೇಮದ ದಾರದಿ ಹೊಸೆದ ಋತುಗಳ ಹಾರ, ಋತುಗಳ ಜೊತೆಗೆ ಪ್ರೇಮದ ಪಯಣ, ಮುಗಿಯದು ಕಂಬದ್ರಂಗೈ ಹಾಡಿನ ಕವನ. ನಮ್ಮ ಹಾಡು ಯಾವತ್ತೂ ಮುಗಿಯೋದಿಲ್ಲ. ನಿಮ್ಮ ಜೊತೆ ಯಾವಾಗಲೂ ನೀವು ಹಾಡಿ ನಿಮ್ಮನ್ನು ರಂಜಿಸ್ತಾ ಇರ್ತೀರಿ. ನಿಮ್ಮ ಆಶೀರ್ವಾದ ಪ್ರೀತಿ ಹಿಂಗೆ ಸದಾ ಈ ಕಲಾವಿದನ ಮೇಲೆ ಇರಲಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.